ನಮಸ್ತೆ ವೀಕ್ಷಕರೇ, ಗೃಹ ಶೋಭಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೈಶಾಲಿ. ಇವತ್ತು ಈ ನಮ್ಮ ಕಾರ್ಯಕ್ರಮದಲ್ಲಿರುವಂಥ ಅತಿಥಿ ಯಾರಪ್ಪ ಅಂತ ಕೇಳಿದರೆ, ಈ ನಮ್ಮ ಮಂಗಳೂರಲ್ಲಿ ಮನ್ನಗುಡ್ಡೆ ಅನ್ನುವಂಥ ಸ್ಥಳ ಎಲ್ಲರಿಗೆ ಪರಿಚಯವಾಗಿರುವಂಥದ್ದು. ಮನ್ನಗುಡ್ಡೆ ಅಂದ ತಕ್ಷಣ ನಮಗೆ ನೆನಪಿಗೆ ಬರುವಂಥದ್ದೇ ಅಲ್ಲಿರುವಂತಹ ಸ್ಟ್ರೀಟ್ ಫುಡ್ಗಳು. ಅಲ್ಲಿರುವಂತಹ ಒಂದಿಷ್ಟು ಸ್ಟ್ರೀಟ್ ಫುಡ್ಗಳಲ್ಲಿ ಹಳ್ಳಿ ಮನೆ ರೊಟ್ಟೀಸ್ ಅಂತ ಸ್ಟ್ರೀಟ್ ಫುಡ್ ಇದೆ. ಇದೆಲ್ಲರಿಗೊಂದು ಪರಿಚಯ ಇರುವಂಥ ಒಂದು ಸ್ಟ್ರೀಟ್ ಫುಡ್. ಇದರ ಓನರ್ ಬಂದುಬಿಟ್ಟು ಶಿಲ್ಪ ಅವರು. ಶಿಲ್ಪ ಅವರ ಬಗ್ಗೆ ಹೇಳಬೇಕಾದ್ರೆ ಎಲ್ಲರಿಗೂ ಪರಿಚಯ ಇರುವಂಥ ವ್ಯಕ್ತಿ. ತನ್ನ ಜೀವನದಲ್ಲಿ ಅದೆಷ್ಟೇ ನೋವುಗಳು ಬಂದರೂ ನನ್ನ ಜೀವನಕ್ಕೊಂದು ದಾರಿಯನ್ನು ಮಾಡಿಕೊಳ್ಬೇಕು ಅನ್ನುವಂತಹ ಕಾರಣದಿಂದ ಹಳ್ಳಿ ಮನೆ ರೊಟ್ಟೀಸ್ ಅನ್ನುವಂಥ ಒಂದು ಸ್ಟಾಲನ್ನು ಹಾಕಿ ಎಲ್ಲ ಗ್ರಾಹಕರಿಗೂ ಒಂದು ರಸದೌತಣವನ್ನು ಉಣಬಡಿಸ್ತಾ ಇರುವಂಥವ್ರು ಇವರು. ಹಾಗಿರುವಾಗ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಅವರ ಒಂದು ಲೈಫ್ ಜರ್ನಿ ಹೇಗಿದೆ, ಏನೆಲ್ಲ ಕಷ್ಟಗಳನ್ನು ಎದುರಿಸಿ ಅವರು ಈ ಸ್ಟ್ರೀಟ್ ಫುಡ್ಡನ್ನು ಆರಂಭಿಸಿದರು ಅನ್ನುವಂಥದ್ದನ್ನು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಬೇಕಿದ್ದೇವೆ. ಫೈನಲಿ ನಾವು ಕರಂಗಲ್ಪಾಡಿಯನ್ನು ರೀಚ್ ಆದ್ವಿ. ಮನ್ನಗುಡ್ಡೆಯಲ್ಲಿದ್ದಂಥ ಸ್ಟಾಲ್ ಇದೀಗ ಕರಂಗಲ್ಪಾಡಿಯಲ್ಲಿ ಸಣ್ಣ ಹೋಟೆಲ್ ಆಗಿ ಮಾರ್ಪಾಟ ಆಗಿದೆ. ಹಾಗಿರುವಾಗ ಬನ್ನಿ ಒಳಗೋಗೋಣ, ಶಿಲ್ಪ ಅವ್ರ ಜೊತೆ ಮಾತಾಡೋಣ. ಮ್ಯಾಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಫಸ್ಟ್ ಆಫ್ ಆಲ್ ಹಳ್ಳಿ ಮನೆ ರೊಟ್ಟೀಸ್ ಅಂತ ಒಂದು ಸ್ಟಾಲ್ ಹಾಕ್ತೀರಿ. ಮೊದಲಾಗಿ ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೂ ಹಿಂದೆ ಏನಾದರೂ ಒಂದು ಘಟನೆ ನಡೆದಿರಬೇಕು ಅಥವಾ ಏನಾದರೂ ಒಂದು ವಿಷಯ ಇದ್ದೇ ಇರುತ್ತಲ್ವ ಮ್ಯಾಮ್. ಯಾತಕ್ಕೋಸ್ಕರ ಈ ಒಂದು ಸ್ಟಾಲನ್ನು ನೀವು ಹಾಕಿದ್ರಿ ಅಂತ? ನನ್ನ ಹಸ್ಬೆಂಡ್ ಬಂದು ಬಿಸ್ನೆಸ್, ಇಲ್ಲಿ ಅವ್ರದ್ದು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಇತ್ತು. ನಾನು ಮದುವೆಯಾಗಿ ಬಂದದಷ್ಟೇ ಮ್ಯಾಂಗ್ಳೂರಿಗೆ 2005. ಆಮೇಲೆ ಮದುವೆ ಆಯಿತು, ನನಗೊಬ್ಬ ಮಗ ಆಗಿದೆ. ಅದಾಗಿ ಮದುವೆಯಾಗಿ 3 ಇಯರ್ಸಿಗೆ ನನ್ನ ಹಸ್ಬೆಂಡ್ ಮಿಸ್ಸಿಂಗ್ ಅದು. ಆವಾಗ ನನಗೆ ಲೈಫು ಚಾಲೆಂಜಿಂಗ್ ಆಗಿ ಬಂದದ್ದು ನನಗೆ. ಅಂದರೆ ಹಸ್ಬೆಂಡ್ ಮೇಲೆ ಫುಲ್ ಡಿಪೆಂಡ್ ಆಗಿದೆ. ಬೇರೆ ನನಗೇನು, ನಾನೇನು ಜಾಬ್ಗೆ ಹೋಗ್ತಾ ಇರಲಿಲ್ಲ ಅಥವಾ ನನಗೆ ಬೇರೆ ಏನು ಇನ್ಕಮ್ ಇರಲಿಲ್ಲ. ಮತ್ತು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಆಗಿದ್ದರಿಂದ ಲೇಡೀಸಿನವ್ರು ಯಾರು, ನಾನೇನು ಅಲ್ಲೇನೋ ಆಫೀಸು ಆ ಥರ ಎಲ್ಲ ನನಗೆ ಅದ್ರ ಬಗ್ಗೆ ಏನೂ ನಾಲೆಡ್ಜ್ ಇರಲಿಲ್ಲ. ಜೀವನ ಚೆನ್ನಾಗೇ ನಡೀತಾಯಿತ್ತು, ಅವ್ರು ಇರೋರ್ಗೂ ತುಂಬ ಚೆನ್ನಾಗಿ ನಡೀತಾಯಿತ್ತು ಲೈಫು. ಆ ಟೈಮ್ಗೆ ಹಸ್ಬೆಂಡ್ ಯಾವಾಗ ಮಿಸ್ ಆದರು ಆವಾಗ ಅನಿವಾರ್ಯ, ನಾವು ಬದುಕಲೇಬೇಕಾಗಿದ್ದ ಅನಿವಾರ್ಯಕ್ಕೆ ಜೀವನ ದಾರಿ ಗೊತ್ತಿಲ್ಲ ಬೇರೆ. ನನಗೆ ಅಡುಗೆ ಚೆನ್ನಾಗಿ ಮಾಡ್ತಿದ್ದೆ. ಅದರಲ್ಲಿ ಏನಾರು ಮಾಡೋಣ ಅಂದರೆ ಏನು ಮಾಡೋದು ಅಂತಲೂ ಗೊತ್ತಿಲ್ಲ. ಆವಾಗ ಅದೇ ನಾನು ಒಂದ್ಸಲ ಹೇಳಿದ್ದೆ, ಕೆಲವೆಲ್ಲ ಮೊದಲೆಲ್ಲ ಮಾಡಿದ ಟಿ ವಿ ಚಾನಲ್ಗಳಲ್ಲಿ ನಾನು ಹೇಳಿದ್ದೀನಿ, ಫುಡ್ ಸಫಾರಿ ಅಂತೇಳಿ ನಾನೊಂದು ಪ್ರೋಗ್ರಾಮ್ ನೋಡ್ತಿದ್ದೆ. ಆ ಥರ ಮಾಡಿದರೆ ಹೇಗೆ ಆಗ್ಬೋದು ಅಂತೇಳಿ ಯೋಚನೆ ಮಾಡಿದಷ್ಟೇ. ಆದರೆ ಇಲ್ಲಿ ಆ ಥರ ಮಾಡಲಿಕ್ಕೆ ಅವಕಾಶ ಇದೆಯೋ ಇಲ್ವೋ, ಅಥವಾ ಅದಕ್ಕೆ ಏನೇನು ಬೇಕು, ಏನು ಸ್ಪೆಸಿಲಿಟಿಗಳು, ಅದು ನಾವೇನು ಅದಕ್ಕೆ ಪ್ರಿಪೇರ್ ಆಗಬೇಕು ಏನೂ ಗೊತ್ತಿರಲಿಲ್ಲ. ಒಂಥರ ಏನು ಹೇಳ್ತಾರೆ, ಬ್ಲೈಂಡ್ ಆಗಿ ಓಕೆ ಏನಾದರೂ ಒಂದು ಮಾಡೋಣ ಅಂದ್ಕೊಂಡೆ. ಬಟ್ ಆದರೆ ಅದಕ್ಕೆ ಗಾಡಿ ಬೇಕಿತ್ತು. ಅದಕ್ಕೆ ಸಹ ನಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಆಗಲಿ ಮತ್ತೊಂದಾಗಿ ಅದಕ್ಕೆ ಏನೇನು ಬೇಕು ಐಟಮ್ ಇಕ್ವಿಪ್ಮೆಂಟ್ಸ್ಗಳಿಗೆ, ಅದಕ್ಕೆಲ್ಲ ಇನ್ವೆಸ್ಟ್ಮೆಂಟಿಗೆಲ್ಲ ತುಂಬ ಹಣ ಬೇಕಿತ್ತು. ಆವಾಗ ಯೋಚನೆ ಮಾಡಿದೆ ಅದಕ್ಕೆ ಏನು ಮಾಡೋದು. ಆ ಥರ ಯೋಚನೆ ಮಾಡುವಾಗ ನನಗೆ ನನ್ನ ಮಗನ ಹೆಸರಲ್ಲಿ ಡೆಪಾಸಿಟ್ ಇಟ್ಟಿದ್ವಿ. ಆ ಹಣ ತೆಗೆದು ನಾನು ಗಾಡಿನ ಮೊಬೈಲ್ ಕ್ಯಾಂಟೀನ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ. ಬಟ್ ಅದರಲ್ಲಿ ಐಟಮ್ ಏನು ಮಾಡೋದು ಅಂತ ಗೊತ್ತಾಗುವ, ಇಲ್ಲಿ ನಮ್ಮ ಲೋಕಲ್ ಫುಡ್ ಬೇರೆ ಟೈಪು, ನಮ್ಮ ಮಂಗಳೂರಲ್ಲಿ ಕೋರೊಟ್ಟಿ, ನೀರು ದೋಸೆ ಈ ಥರ ಫುಡ್ಸ್ಗಳು ಜಾಸ್ತಿ ಇರೋದು. ಇದು ನನಗೆ ಕುಕ್ಕಿಂಗ್ ಬರೋದು ಬಂದು ನಮ್ಮ ಸೈಡ್, ಮಲೆನಾಡು ಸೈಡ್, ಹಾಸನ ಸೈಡ್ ಡಿಶಸ್ ಮಾತ್ರ ಬರೋದು. ಆವಾಗ ನೋಡೋಣ ಅಂಥೇಳಿ ಅಕ್ಕಿ ರೊಟ್ಟಿ ನಮ್ಮದು ಒಂಥರ ಟ್ರೆಡಿಷ್ನಲ್ ಡಿಶ್ ಟೈಪ್ ಆ ಕಡೆ ನಮ್ಮ ಹಾಸನ ಸೈಡಲ್ಲೆಲ್ಲ. ಆವಾಗ ನಾನು ಅದನ್ನೇ ಮಾಡೋಣ ಅಂಥೇಳಿ ನಾನು ಅದನ್ನು ಮಾಡಲಿಕ್ಕೆ ಹೋದೆ. ಮನೆಯಲ್ಲಿ ಹೇಳಿದರು ರೊಟ್ಟಿ ಎಲ್ಲ ಮಾಡ್ಲಿಕ್ಕೆ ತುಂಬ ಕಷ್ಟ, ಬೇಡ ಆ ಕೆಲಸ. ನಾವು ಮನೇಲಿ ಒಂದು 5-6 ಜನಕ್ಕೆ ಮಾಡ್ಲಿಕ್ಕಿನ್ನ ತುಂಬ ಒತ್ತಿ ಹಿಡಿತದೆ, ಮತ್ತು ಅದು ಕೆಲಸ ಉಂಟು ತುಂಬ, ಬೇಡ ಅಂತ. ನನಗೆ ಇನ್ನು ಬೇರೆ ಇಲ್ಲಿ ಏನಾದರೂ ಕೊಡಬೇಕು, ಹೊಸ್ದಾಗಿ ಏನಾದ್ರು ಮಾಡಬೇಕು ಅಂತ ಅನ್ನುವಾಗ ನಾನು ಆಗ ಅದನ್ನು ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ನಮ್ಮ ಅಮ್ಮನ ಕೈಲಿ, ತಮ್ಮನ ಕೈಲೆಲ್ಲ ಹಿಟ್ಟೆಲ್ಲ ನಾದಿಸ್ಕೊಂಡು ಮತ್ತು ಸ್ವಲ್ಪ ಅದನ್ನು ಪ್ರೆಸ್ ಮಾಡಿಕೊಂಡು ರೊಟ್ಟಿನ ಸ್ಟಾರ್ಟ್ ಮಾಡಿದೆ, ಸಣ್ಣದಾಗಿ ಸ್ಟಾರ್ಟ್ ಮಾಡೋಕ್ಕೆ ಅಂತೇಳಿ. ಇವನ್ ಏನಂತೆ ನಮ್ಮ ಮನೆಗೆ ಒಂದು ದಿನಕ್ಕೆ ಏನು ಮಾಡ್ಕೋತೀವಲ್ಲ ಅಷ್ಟೇ ಫುಡ್ಡನ್ನು ಟ್ರೈ ಮಾಡೋಕ್ಕೆ ಅಂತೇಳಿ ಮಾಡಿದೆ. ಆಗ ಚೆನ್ನಾಗಾಯಿತು. ಸ್ಟಾರ್ಟಿಂಗಲ್ಲಿ ಒಂದು 300, 400, 1000 ಹಿಂಗೆ ಮಾಡ್ತಾ ಹೋದೆ. ಅಂದರೆ 300 ರೊಟ್ಟಿ ಅಲ್ಲ, 300 ರೂಪಾಯಿ, 400 ರೂಪಾಯಿ, 1000 ರೂಪಾಯಿ ದಿನದ್ದು ಬಿಸ್ನೆಸ್ ಹೇಳ್ತಾ ಇರೋದು. ಅದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಆಯಿತು. ಆದರೆ ನಂದು ಫಸ್ಟು ನನ್ನನ್ನು ಐಡೆಂಟಿಫಿಕೇಷನ್ ಮಾಡಿದವರು ನನಗೆ ದೀಪ್ತಿ ಮೇಡಮ್ ಅಂತೇಳಿ, ಅವರು ಬ್ಯಾಂಗ್ಳೂರ್ ಮಿರರ್ ಪೇಪರ್ದು ಇಂಗ್ಲೀಷ್ ಎಡಿಷನಲ್ಲಿ ಇರೋದು. ಅವರು ನನ್ನನ್ನು ಏನೋ ಒಂದು ಡಿಫ್ರೆಂಟ್ ಆಗಿಲ್ಲ, ಏನೋ ಒಂದು ಲೇಡೀಸ್ ಅಂದರೆ ಆ ಟೈಮಲ್ಲಿ ಯಾರು ಲೇಡೀಸಿನವ್ರು ನಿಮಗೆ ಸ್ಟ್ರೀಟಲ್ಲಿ ಫುಡ್ ಆಗಲಿ ಆ ಥರ ಕಾನ್ಸೆಪ್ಟೇ ಇರಲಿಲ್ಲ. ಫಸ್ಟ್ ನಮ್ಮ ಮಂಗಳೂರಲ್ಲಿ ಆ ಥರ ಒಂದು ಕಾನ್ಸೆಪ್ಟ್ ತಗೊಂಡು ಬರುವಾಗ ಒಂದು ಯುನೀಕ್ ಕಾಣಿಸ್ತು. ಆಗ ಅವ್ರು ಬಂದರು, ಮೇಡಮ್ ಏನು ಈ ಥರ ಮಾಡಬೇಕು, ಏನು ವಿಚಾರ, ಎಲ್ಲಿಂದ ಬಂದು ಎಲ್ಲ ಸುಮ್ಮನೆ ಎಂಕ್ವೈರಿ ಮಾಡಿದ್ರು.
ನಾನು ಜನರಲ್ ಆಗಿ ಮಾತಾಡಿದೆ, ಬಟ್ ಅವರೊಬ್ಬರು ರಿಪೋರ್ಟರ್ ಅಂತ ಗೊತ್ತೇ ಇರಲಿಲ್ಲ. ಆಮೇಲೆ ಅವ್ರು ಹೇಳಿದ್ರು ನಾನು ನಿಮ್ಮ ಬಗ್ಗೆ ಒಂದು ಆರ್ಟಿಕಲ್ ಮಾಡ್ತೀನಿ. ಓಕೆ ಹೇಳಿ. ಅವಾಗ ಅವರು ನನ್ನ ಬಗ್ಗೆ ಈ ಸ್ಟೋರಿ ಕೇಳ್ಕೊಂಡು ಅವಾಗ ಅವ್ರಿಗೆ ಗೊತ್ತಾಗಿದ್ದು ಇಷ್ಟೆಲ್ಲ ಉಂಟಾ ಸ್ಟೋರಿ, ಲೇಡೀಸ್ ಈ ಥರ ಮಾಡ್ಬೇಕಂದ್ರೆ. ಅದಕ್ಕೆ ನಂಗೆ ಏನೋ ಡೌಟ್ ಆಯ್ತು, ಈ ಥರ ಈ ಮಂಗಳೂರಲ್ಲಿ ಎಲ್ಲೂ ಇಲ್ಲ, ಫಸ್ಟ್ ಟೈಮ್ ಈ ಥರ ನಾನು ನೋಡ್ತಾ ಇರೋದು, ಅದಕ್ಕೆ ಬಂದೆ ಅಂತ ಹೇಳಿದ್ರು. ಆಮೇಲೆ ಅವ್ರು ಫಸ್ಟ್ ಸ್ಟಾರ್ಟ್ ಮಾಡಿದ್ರು. ನಾನು ಇವತ್ತು ಏನಾದರೂ ಒಂದು ಜನಗಳಿಗೆಲ್ಲ ಗುರುತಿಸ್ಕೊಂಡಿದ್ದೆ ಫಸ್ಟ್ ಬೇಸಿಕ್ ಅವ್ರು ಸ್ಟಾರ್ಟ್ ಮಾಡೋದು. ಅದನ್ನು ತುಂಬ ಎಲ್ಲರೂ ಮಾಡಿ ಬಂದರು. ಟಿ ವಿ ನೈನ್ ಅವ್ರು ಬಂದು ವಿಡಿಯೋ ಮಾಡಿ ಫಸ್ಟ್ ವಿಡಿಯೋ ಅವ್ರದ್ದು ವಿಡಿಯೋ ಅಂತೇಳಿ ಬಂದದ್ದು. ಹಾಗೆ ಎಲ್ಲರೂ ಮತ್ತೆ ವಿಜಯ ಕರ್ನಾಟಕ ಸರ್ ಬಂದರು, ಅವ್ರು ಮಾಡಿದ್ರು. ಹಾಗೆ ಎಲ್ಲ ನ್ಯೂಸ್ ಚಾನಲ್ನವರು, ಎಲ್ಲ ಟಿ ವಿ ಚಾನಲ್, ಮತ್ತು ಆಮೇಲೆ ಯೂಟ್ಯೂಬೆಲ್ಲ ಅವಾಗಷ್ಟೇ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಒಬ್ಬೊಬ್ಬರೇ ಅವಾಗೆಲ್ಲ ಎಲ್ಲ ಕೊಡ್ತೀವಿ. ಸೊ ಪಬ್ಲಿಸಿಟಿ ಸಿಗ್ತಾ ಇತ್ತು. ಬಿಸ್ನೆಸ್ ನಾರ್ಮಲಿ ಚೂರು ಪಿಕಪ್ ಆಯಿತು. ಆವಾಗ ನನಗಿದ್ದ ಪ್ರಾಬ್ಲಮ್ಸ್ಗಳೆಲ್ಲ ಒಂದೊಂದೇ ಸಾಲ್ವ್ ಆಯಿತು ಅಂತ. ಆದರೆ ಸ್ಟ್ರೀಟಲ್ಲಿ ಒಂದು ಗಾಡಿ ಇಟ್ಟು ಬಿಸ್ನೆಸ್ ಮಾಡುವಾಗ ಯಾವಾಗ ಒಂದು ಸ್ವಲ್ಪ ಜನಗಳಿಗೆಲ್ಲ ತುಂಬ ಪರಿಚಯ ಆಯಿತು. ಅದ್ರ ನಂತರಕ್ಕೆ ಪ್ರಾಬ್ಲಮ್ಸ್ ಜೊತೆನೇ ಸ್ಟಾರ್ಟ್ ಆಯಿತು. ಬೇರೆ ಬೇರೆ ಥರ ಪ್ರಾಬ್ಲಮ್ಗಳನ್ನ ಮಾಡೋದು. ಆಮೇಲೆ ನನಗೆ ಲೈಸೆನ್ಸ್ ಎಲ್ಲ ಮಾಡಿಸ್ಬೇಕು ಅಂತ ಆಗ ಗೊತ್ತಿರಲಿಲ್ಲ. ಸೊ ಹಾಗೆ ಸ್ಟಾರ್ಟ್ ಮಾಡಿದೆ. ಅವಾಗ ಅದ್ರದ್ದೊಂದು ಪ್ರಾಬ್ಲಮ್ ಬಂತು, ನೀವು ಲೈಸೆನ್ಸ್ ಮಾಡಿಸ್ಬೇಕು, ಹಾಗೆ ಲೈಸೆನ್ಸ್ ಮೇಲೆ ಗಾಡಿ ಹೇಗೆ ಇರ್ತೀರಾ, ತೆಗೀರಿ, ಹಾಗೆ ಎಲ್ಲ ಮಾಡಿ. ಸೊ ಅವಾಗ ಒಂದು ಸ್ವಲ್ಪ ದಿನ ತೆಗೆದು ಮತ್ತೆ ಲೈಸೆನ್ಸ್ ಮಾಡಿಸ್ಕೊಂಡು ಏನೇನೋ ಸಮಸ್ಯೆಗಳು ತುಂಬ ಬಂತು. ಈಗ ಅವನ್ನೆಲ್ಲ ಹೇಳಿದ್ರೆ ಏನು ಮಾಡ್ತಾರೆ ಗೊತ್ತಾ, ಮತ್ತೆ ಇದೇ ವಿಡಿಯೋ ನೋಡ್ತು ಮತ್ತೆ ಬಂದು ಏನೇನಾದರೂ ನಮ್ದು ಆ ಥರ ಮಾಡಿದ್ದಾರೆ. ನಾನೀಗ ಯಾರೋ ಹಿಂಗೆ ನಿಮ್ಮ ಚಾನಲ್ನವ್ರು ಯಾರೋ ಬಂದು ಕೇಳಿದಾರೆ, ನಾನು ಇದ್ದಿದ್ದು ಏನು ನಡೆದಿದೆ ಅದನ್ನು ಹೇಳಿದರೆ ಅದು ಮತ್ತೆ ದೊಡ್ಡ ವ್ಯಕ್ತಿಗಳಿಂದ ಬೇರೆ ಬೇರೆ ಥರ ಪ್ರಾಬ್ಲಮ್ಸ್ಗಳು ಬಂದಿದೆ, ಹಾಗೆ ಹೀಗೆ ಅಂತೇಳಿ. ಸೊ ಅದಕ್ಕೆ ಆಯಿತು, ನಾವು ನಮ್ಮಷ್ಟು ದುಡ್ಕೋತಾ ಇದ್ವಿ, ಯಾರಿಗೂ ತೊಂದರೆ ಇಲ್ಲ. ಆ ಥರ ನಂತರ 1000 ಜನ ಇದ್ದಾರೆ, ನಾನು ಒಬ್ಬಳೇ ಅಲ್ಲ. ಆದರೆ ತುಂಬ ಸಲ ಟಾರ್ಗೆಟ್ ಮಾಡಿ ನಮ್ಮನ್ನ ಅಲ್ಲಿ ಎಬ್ಸಿದ್ರು, ತುಂಬ ಸಮಸ್ಯೆಗಳನ್ನ ಮಾಡಿದ್ರು. ಆಯಿತು ಪರವಾಗಿಲ್ಲ, ಏನು ಮಾಡ್ತಾರೆ ಮಾಡಿ, ನಾನು ಹೊಟ್ಟೆ ಪಾಡಿ ಬದುಕಲಿಕ್ಕೆ ಮಾಡ್ತಿರೋದು. ನನಗೂ ಫ್ಯಾಮಿಲಿ ಇದೆ, ನಾವು ಮನೇಲಿ 5 ಜನ ಇದ್ದೀವಿ, ನಮ್ಮದು ಜೀವನ ಹೋಗ್ಬೇಕು. ಸೊ ಹೀಗೆ ಎಲ್ಲರಿಗೂ ಏನು ಬೇಸಿಕ್ ನೀಡ್ಸ್ ಬೇಕು ಅದೆಲ್ಲ ಎಲ್ಲರಿಗೂ ಬೇಕೇ ಬೇಕು. ಅದಕ್ಕೋಸ್ಕರ ನಾನು ಕಷ್ಟಪಟ್ಟು ದುಡಿಬೇಕು. ನನಗೆ 2 ಕೈ ಹ್ಯಾಂಡಿಕ್ಯಾಪ್. ನನಗೆ ನನ್ನ ಊಟ ಸಹ ನನ್ನ ಕೈ ತಿನ್ಲಿಕ್ಕಾಗಲ್ಲ. ಇಷ್ಟು ಮತ್ತು 1 kg ತೂಕ ನಾನು ಜಾಸ್ತಿ ಹೊತ್ತು ತಿಳ್ಕೊಳ್ಳಿಕ್ಕಾಗಲ್ಲ. ಇಷ್ಟು ಸಮಸ್ಯೆ ಇಟ್ಕೊಂಡು ನಾನು ಮನೆಗೋಸ್ಕರ ಓಡಾಡ್ತಾ ಇರೋದು. ನನ್ನ ಕುಟುಂಬನ ನಾನು ನೋಡ್ಕೋಬೇಕು. ಯಾಕೆಂದರೆ ನಾನೇ ಮೇನ್ ಜವಾಬ್ದಾರಿ ತೊಗೊಂಡಿರೋದು. ತಂದೆ ತಾಯಿ ಇದ್ದಾರೆ, ತಮ್ಮ ಇದ್ದೀನಿ. ತಮ್ಮ ಓದಿದ, ಡಿಗ್ರಿ ಮಾಡಿದ, ಅವ್ರಿಗೆ ಕೆಲಸಕ್ಕೆ ಹೋದ್ರೆ ಎಲ್ಲಿ ನೋಡಿದ್ರು ಲಂಚ ಕೇಳು, ಎಲ್ಲಿ ನೋಡಿದ್ರು ಲಂಚ. ಮಂಗಳೂರಲ್ಲಿ ತುಂಬ ಕಡೆ ಕೇಳು. ಸೊ ಅದ್ರ ನಂತರಕ್ಕೆ ನಮ್ಗೆ ಅಷ್ಟೊಂದು ಕೊಡೋಕ್ಕೆ ಆಗ ಶಕ್ತಿ ಇರಲಿಲ್ಲ. ಒಂದು 10,000 ರೂಪಾಯಿ ಇಲ್ಲ, 10 ಲಕ್ಷ 20 ಲಕ್ಷ ಕೇಳಿದ್ರೆ ಎಲ್ಲಿಂದ ತಂದುಕೊಡು. ಆಗ ಅವನು ಹೇಳಿದ ಇನ್ನು ಬೇಡ, ನಾನು ಜಾಬೇ ಹುಡ್ಕೋದಿಲ್ಲ ಅಂತ. ಸೊ ಅಲ್ಲಿಂದ ನಾವು ಇದನ್ನೇ ಇದ್ರ ಜೊತೆಯಲ್ಲಿ ಸೇರಿಕೊಂಡು ನಡೆಸ್ಕೊಂಡು ಬಂದು ನಾನು ನನ್ನ ತಮ್ಮ ಇಬ್ಬರೇ ಹೋರಾಡಿಕೊಂಡು ಒಂದು ಮನೆ ಜವಾಬ್ದಾರಿ, ಮನೆ ನೋಡ್ಕೋಬೇಕು. ಈ ಸಿಟಿಯಲ್ಲಿ ಒಂದು ಜೀವನ ಮಾಡಬೇಕಂದ್ರೆ ಖರ್ಚುಗಳು ಎಷ್ಟು ಇರುತ್ತೆ. ಹಾಗೆ ನಮಗೆ ಸ್ವಂತ ಮನೇನೂ ಇರಲಿಲ್ಲ, ಬಾಡಿಗೆ ಮನೇಲಿದ್ದು ಬಾಡಿಗೆ ಕೊಡಬೇಕಿತ್ತು, ಎಲ್ಲ ಇತ್ತು ಸಮಸ್ಯೆಗಳು. ನಾನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲ ಒಂದೊಂದೇ ಸರಿ ಆಯಿತು. ಬಾಡಿಗೆ ಆರಾಮಾಗಿ ಕಟ್ಕೊಂಡು ಹೋಗ್ತಿದ್ವಿ, ನಮಗೆ ಊಟ ತಿಂಡಿ ಕೊರತೆ ಇರಲಿಲ್ಲ. ಹೇಗೋ ಜೀವನ ಚೆನ್ನಾಗಿ ನಡೀತಾ ಇತ್ತು. ಮಧ್ಯದಲ್ಲಿ ಸಮಸ್ಯೆಗಳು ಅಷ್ಟೇ ಬಂತು. ಸೊ ಆ ಟೈಮಿಗೆ ನನಗೆ ನ್ಯಾಷನಲ್ ಅವಾರ್ಡಿಗೆ ಸೆಲೆಕ್ಟ್ ಆಯಿತು. ಅದು ನಾನು 2018 17 ನಮಗೆ ಪವರ್ ಮೆಂಬರಿಂದ ಮಣಿಪಾಲ್ ನಮ್ಮ ಪವರ್ ಟೀಮ್ ಅವ್ರ ಕಡೆಯಿಂದ ಒಂದು ಅವಾರ್ಡ್ ಸಿಕ್ಕಿತ್ತು. ಕರ್ನಾಟಕ ಸ್ಟೇಟ್ ಲೆವೆಲಲ್ಲಿ ನಮ್ಮ ಲೇಡೀಸ್ ಟೀಮ್ನವ್ರು ಮಾಡಿದ್ರು. ಅದರಲ್ಲಿ ಮತ್ತೆ 2018 ಡೆಲ್ಲಿಯಲ್ಲಿ ನ್ಯಾಷನಲ್ ಅವಾರ್ಡ್ ಸಿಕ್ಕಿದ್ದು. ಸೊ ಅದು ನನಗೆ ನಿಜವಾಗ್ಲೂ ಅದು ಸೆಲೆಕ್ಟ್ ಆಗಿದ್ದು ನನಗೆ ಗೊತ್ತೇ ಇಲ್ಲ, ವಿಚಾರನೇ ಗೊತ್ತಿಲ್ಲ. ಅವರು ಈ ಟಿ ವಿಯಲ್ಲೆಲ್ಲ ಆನಂದ್ ಮಹೇಂದ್ರ ಅಂದರೆ ಮಹೇಂದ್ರ ಗಾಡಿಯಲ್ಲಿ ಒಂದು ಈ ಥರ ಒಂದು ಪಬ್ಲಿಸಿಟಿ ಆಗಿದೆ. ಅದು ತುಂಬ ಎಲ್ಲ ಚಾನಲ್ಸಲ್ಲಿ ಬಂದಲ್ಲ. ಸೊ ಅದನ್ನೆಲ್ಲ ನೋಡಿದರೆ ಅದನ್ನು ಆನಂದ್ ಮಹೇಂದ್ರ ಅವ್ರಿಗೆ ಯಾರೋ ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ನ ನೋಡಿ ಆನಂದ್ ಮಹೇಂದ್ರ ಅವರು ನನಗೆ ಒಂದು ಬುಲೆರೋ ಗಾಡಿ ನಾನು ಗಿಫ್ಟ್ ಕೊಡ್ತೇನೆ ಅಂತ ಹೇಳಿ ಸಹ ಟ್ವೀಟ್ ಮಾಡಿದ್ರು. ಸೊ ಅದೆಲ್ಲ ಆಯಿತು. ಆಮೇಲೆ ನ್ಯಾಷನಲ್ ಅವಾರ್ಡ್ಗೆ ಡೆಲ್ಲಿಯಲ್ಲಿ ಪವರ್ ಅಚೀವ್ಮೆಂಟ್ ಅವಾರ್ಡ್ ಅಂತ ನನಗೊಂದು ಸಿಕ್ತು, ಎಕ್ಸಲೆನ್ಸಿ ಅವಾರ್ಡ್. ಸೊ ಅದು 2018 ಎಲ್ಲ ಡೆಲ್ಲಿಗೆಲ್ಲ ಅವ್ರ ಫ್ಲೈಟ್ ಟಿಕೆಟ್ಸ್ ಎಲ್ಲ ಮಾಡಿ ಫ್ಯಾಮಿಲಿ ಎಲ್ಲ ಒಂಥರ ಅದೆಲ್ಲ ಖುಷಿ ಕೊಡೋ ಸಂಗತಿ. ಅದ್ರ ಜೊತೆಲಿ ಅದನ್ನ ತಗೊಂಡು ಬಂದ್ಮೇಲೆ ಎಷ್ಟೋ ಜನ ಖುಷಿ ಪಟ್ಟರು. ಮಂಗಳೂರಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಕರ್ನಾಟಕದಿಂದ ನಾನು ಇಂಡಿಯಾದಿಂದ ಟೋಟಲ್ ಎಷ್ಟು ಅವತ್ತಿಗೆ 4 ಜನನ ಏನೋ ಸೆಲೆಕ್ಟ್ ಮಾಡಿದ್ರು. ತಮಿಳ್ನಾಡಿಂದ ಸೆಲ್ವಮಣಿ ಅಂತೇಳಿ ಅವರು ಟ್ರಕ್ ಡ್ರೈವರ್ ಲೇಡಿ, ನಾನು ಕರ್ನಾಟಕದಿಂದ. ಸೊ ಮಂಗಳೂರು ತುಂಬ ಜನ ಖುಷಿ ಪಟ್ಟರು, ಎಷ್ಟೋ ಜನ ಕರೆದು ಸನ್ಮಾನಗಳನ್ನ ಮಾಡಿದ್ರು, ಎಲ್ಲ ಮಾಡಿದ್ರು. ಆದರೆ ಈಗಲೂ ಎಷ್ಟೋ ಜನ ನನ್ನ ಕಂಡ್ರೆ ಆಗೋದಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ, ಯಾಕೆಂದ್ರೆ ನಾನು ಇವರಿಗೆ ಯಾರಿಗೂ ಪರಿಚಯನೇ ಇಲ್ಲ. ಮತ್ತೆ ಯಾರಿಗೂ ಏನು ಯಾರ ಹತ್ರನೂ ಜಗಳ ಆಗಲಿ ದ್ವೇಷ ಆಗಲಿ ಏನಿಲ್ಲ. ಯಾಕೆಂದ್ರೆ ನಾನು ಬಂದಿಲ್ಲಿ ಸೆಟ್ಲ್ ಆಗಿ ಮದುವೆ ಆಗಿ ಬಂದದ್ದು, ನನಗೆ ಜನಗಳ ಪರಿಚಯನೇ ಇರಲಿಲ್ಲ. ಏನಕ್ಕೆ ದ್ವೇಷ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ಇನ್ನೂ ಒಂದು ವಿಚಾರ ಏನಂದ್ರೆ ಲಾಸ್ಟು
ಒಂದು ಟೈಮಲ್ಲಿ ಕೆಲವು ಹೋಟೆಲ್ನವರು ಯಾರೋ ಬಿಸ್ನೆಸ್ನವ್ರು ಗೊತ್ತಿಲ್ಲ ಹೇಳಿರೋದು ಸಹ ಉಂಟು. ಅವಳನ್ನ ಎತ್ತಿಸ್ಬಿಟ್ಟು ನಾವೇ ಮಂಗಳೂರಲ್ಲಿ ಒಂದು 10-20 ಗಾಡಿ ಹಾಕ್ಬಿಡೋಣ, ಹೆಂಗಾದ್ರು ಮಾಡಿ ಅವಳನ್ನ ಎತ್ತಿಸ್ಬೇಕಿಲ್ಲ, ಓಡಿಸ್ಬೇಕು ಅಂತ ಈ ತರ ಮಾತಾಡಿದ್ದು ಆ ಪಾರ್ಟ್ನರ್ಶಿಪ್ ಅಲ್ಲಿ ನಾವು ಮಾಡೋಣ ಆ ತರ ಎಲ್ಲ ಮಾಡಿರೋರು ಇಲ್ಲ. ಅದೇನಕ್ಕೆ ಅಂತ ನನಗೆ ಇಲ್ಲಿವರೆಗೂ ಅರ್ಥ ಆಗದಿರೋ ವಿಚಾರ ಅಂದ್ರೆ ಅದೊಂದೇ. ಯಾಕೆ ನಂತರ ಎಷ್ಟು ಜನ ಹೆಣ್ಮಕ್ಳು ದುಡಿತಿಲ್ಲ ಮಂಗಳೂರಲ್ಲಿ, ಎಷ್ಟು ಜನ ನೋಡಿ ನನ್ನ ಎದುರಲ್ಲಿ ಪಾಪ ಅಜ್ಜಿಗಳು ಬೊಡ್ಡ ಮಾಡ್ತಿದ್ದಾರೆ, ಅವ್ರು ಎಷ್ಟು ವರ್ಷದಿಂದ ಇದ್ದಾರೆ. ಹಾಗೆ ತುಂಬಾ ಜನ ಇದ್ದಾರೆ, ಎಲ್ಲ ಒಂದೊಂದು ಬೇರೆ 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 ಕೆಲಸಗಳಲ್ಲಿ ಇದ್ದಾರೆ. ಅವ್ರವ್ರ ಮನೆ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಈಗ ನನಗೂ ನನ್ನ ಹಸ್ಬೆಂಡ್ ಇದ್ದಿದ್ರೆ ನಾನು ಇದರ ಕೆಲ್ಸಕ್ಕೆ ಬರ್ತಾನೆ ಇರ್ಲಿಲ್ಲ. ಅವ್ರು ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ರು. ನಾನು ಇವತ್ತು ಮಂಗಳೂರಲ್ಲಿ ನಾನೊಬ್ಳು ಯಾರು ಅಂತ ಹೇಳಿ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ. ಈ ನನ್ನ ನೇಬರ್ನವ್ರಿಗಿರ್ಬೋದು, ಫ್ರೆಂಡ್ಸ್ನವ್ರಿಗಿರ್ಬೋದು, ಅವ್ರಿಗೆ ಬಿಟ್ರೆ ಬೇರೆ ಯಾರಿಗೂ ನಾನು ಇಷ್ಟೊಂದು ಪರಿಚಯನೇ ಆಗ್ತಾ ಇರ್ಲಿಲ್ಲ. ಅವ್ರು ಓದೋದಕ್ಕೆಲ್ಲ ನಾನ್ ದುಡ್ಲಿಕ್ಕೆ ಬಂದದ್ದು. ನನ್ಗೆ ಈಗ ಎಲ್ಲರಿಗೂ ಅವ್ರವ್ರ ಗಂಡಂದಿರು ಚೆನ್ನಾಗಿ ನೋಡ್ಕೋತಾರೆ, ಮನೆಯಲ್ಲಿ ಎಲ್ಲ ತಂದಾಕೋರು ಇರ್ತಾರೆ, ಓಕೆ ನಡೀತದೆ. ಈಗ ನಮಗೆ ನಾವೇ ಜವಾಬ್ದಾರಿ ಅನ್ನುವಾಗ ನಾವು ದುಡಿಲೇಬೇಕು, ಅನಿವಾರ್ಯ. ಅದಕ್ಕೂ ನೀವು ಕಲ್ಲಾಕಿದ್ರೆ ಈ ಕಳ್ತನ ಮಾಡ್ಬೇಕು. ಕಳ್ತನ ಮಾಡಿದ್ರೆ ತಪ್ಪು, ಕೆಟ್ಟ ದಾರಿಲಿ ಹೋದ್ರೆ ತಪ್ಪು. ಇದನ್ನ ದುಡಿಲಿಕ್ಕೂ ಬಿಡುದಿಲ್ಲ ಅಂದಾಗ ಹೆಣ್ಮಕ್ಳು ಕೆಟ್ಟ ದಾರಿ ತುಣಿದೇ ಇರ್ತಾರ. ಎಷ್ಟೋ ಹೆಣ್ಮಕ್ಳುಗಳು ಕೆಟ್ಟವಳು, ಅವಳು ಹಂಗೆ ಇವಳು ಹಿಂಗೆ ಅಂತಾರೆ. ಏನಕ್ಕೆ ಹಂಗಾಗಿರ್ತಾರೆ? ಈ ತರ ಸಮಾಜದಲ್ಲಿ ಅವರಿಗೆ ಒಂದು ಸಪೋರ್ಟ್ ಇಲ್ಲದ ಕಾರಣ ಹಂಗಾಗುತ್ತೆ. ಎದುರಿಂದ ಸಪೋರ್ಟ್ ಮಾಡೋ ಕೆಲವರು ಇರ್ತಾರೆ, ಆದ್ರೆ ಹಿಂದೆಯಿಂದ ತೊಂದರೆ ಕೊಡೋರು ತುಂಬಾ ಜನ ಇರ್ತಾರೆ. ಆತರ ಎಷ್ಟು ಹೆಣ್ಮಕ್ಳುಗಳು ಅವ್ರು ಸುಮ್ಮನೆ ಯಾರು ಕೆಟ್ಟವರಾಗಲ್ಲ, ಹುಟ್ಟಾನೆ ಯಾರು ಕೆಟ್ಟವರಲ್ಲ. ಈಗ ನಾನೇನೋ ನನಗೊಂದು ಫ್ಯಾಮಿಲಿ ಇತ್ತು, ಸೊ ನಾನು ಒಬ್ಳೆ ಒಂಟಿಯಾಗಿದ್ದಿದ್ರೆ ಏನಾದ್ರೂ ನಾನು ತಪ್ಪದಾರಿ ತುಳಿತಿದ್ನೋ ಅದೇನೋ ನನಗೆ ಗೊತ್ತಿಲ್ಲ. ಬಟ್ ನನಗೆ ನನ್ನ ಫ್ಯಾಮಿಲಿ ಇದೆ, ನನ್ನ ಮಗು ಇದೆ, ನನ್ನ ತಂದೆ ತಾಯಿಯಲ್ಲಿ ಎಲ್ಲರಿಗೂ ಜವಾಬ್ದಾರಿ ನಮ್ಮ ಮೇಲೆ ಬಿದ್ದಿದ್ರಿಂದ ನನಗೆ ಬೇರೆ ದಾರಿಗೆ ನಾವು ಬೆಳೆದು ಬಂದ ಕಲ್ಚರು, ನಾವೊಂದು ಒಳ್ಳೆ ಫ್ಯಾಮಿಲಿ ತುಂಬ ಕುಟುಂಬದಲ್ಲಿ ಬೆಳೆದು ಬಂದವರು. ನಮಗೆ ಹೊರಗಿನ ಪ್ರಪಂಚ ತುಂಬಾ ಪರಿಚಯ ಇದ್ದಿದ್ದು ತುಂಬಾ ಕಡಿಮೆ. ಸೊ ಈ ಜವಾಬ್ದಾರಿ ಏಕದಮ್ ತಲೆ ಮೇಲೆ ಹಸ್ಬೆಂಡ್ ಹೋದ ಕೂಡಲೇ ತಲೆ ಮೇಲೆ ಇದ್ದಾಗ ಸೊ ನಮಗೆ ಬೇರೆ ಕಡೆ ಕೆಟ್ಟದಾಗಿ ಯೋಚನೆ ಮಾಡೋಕ್ಕಿಲ್ಲ. ಯಾಕೆಂದ್ರೆ ಸಣ್ಣ ಒಂದು ಏನಾದರೂ ಆದ್ರೂ ತುಂಬಾ ನೋವು ತಿಂತೀವಿ. ನಮ್ಗೆಲ್ಲ ಅಷ್ಟು ತೊಂದರೆ ಕೊಟ್ರಲ್ಲ, ಅದರಿಂದ ನಾನು ಎಷ್ಟೋ ಟೆನ್ಷನ್ ಮಾಡ್ಕೊಂಡು ಎಷ್ಟೋ ಹಾಸ್ಪಿಟಲೈಸ್ ಎಲ್ಲ ಆಗಿದ್ದೇನೆ ತುಂಬಾ ಸಲ. ಆ ತರ ಈಗ ಎಷ್ಟು ಹೆಣ್ಮಕ್ಳುಗಳಿಗೆಲ್ಲ ಸಪೋರ್ಟ್ ಮಾಡಿದ್ರೆ ಆ ಮನೆಗೆ ಆಧಾರ ಅವರೇ ಆಗ್ಬಿಡ್ತಾರೆ. ಅಷ್ಟು ಒಂಥರ ಸ್ಟ್ರಾಂಗ್ ಮೆಂಟಾಲಿಟಿ ಇರುತ್ತೆ ಹೆಣ್ಮಕ್ಳಲ್ಲಿ. ಯಾವಾಗ ಅವ್ರನ್ನ ತುಳಿಲಿಕ್ಕೆ, ಅವ್ರನ್ನ ಕೆಟ್ಟದಾಗಿ ಬಿಂಬಿಸ್ಲಿಕ್ಕೆ, ಏನೂ ತಪ್ಪು ಮಾಡದಿದ್ರು ಅವ್ರ ಹಂಗೆ ಇವ್ರು ಹಿಂಗೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರಲ್ಲ, ಅವಾಗ ಕೆಲವರು ಏನ್ ಮಾಡ್ತಾರೆ, ನಿಜವಾಗಿ ಆಯ್ತು ಏನು ನಾನೇನು ಮಾಡದೆ ನಾನು ಈ ತರ ಅನಿಸ್ಕೊಳ್ಳುವಾಗ ಮಾಡಿದ್ರೆ ಏನ್ ತಪ್ಪು ಅನ್ನೋ ತರ ಕೆಲವು ಹೆಣ್ಮಕ್ಳುಗಳು ಸ್ಟ್ರಾಂಗ್ ಆಗಿರೋರು ಹೋಗ್ತಾರೆ. ಅದ್ರಲ್ಲಿ ಏನು ತಪ್ಪಿಲ್ಲ, ಜನಗಳೇ ಹಾಳು ಮಾಡುದು, ಬೇರೆ ಯಾರು ಅಲ್ಲ. ಸೊ ಆ ತರ ಎಲ್ಲ ಇದೆ ಸಮಾಜದಲ್ಲಿ. ತುಂಬಾ ಕಷ್ಟ ಇದೆ. ನಾವು ಇವತ್ತು ಇಲ್ಲಿಗೆ ಬಂದಿದ್ದೀನಿ ಅಂದ್ರೆ ಸುಮ್ಮನೆ ಈಸಿಯಾಗಿ ಬಂದಿಲ್ಲ, ತುಂಬಾ ಕಷ್ಟ ಕೊಟ್ಟಿದ್ದಾರೆ ನನಗೆ. ಎಷ್ಟು ನನಗೆ ಸ್ಪೈನಲ್ ಕಾರ್ಡ್ ಇದಾಗಿದ್ದು, ಬೋನ್ ವೀಕ್ ಆಗಿ ನಾನು 1 ವರ್ಷ ಬೆಡ್ರಿಡನ್ ಆದೆ. ಅವಾಗ ನಾವು ಆಕ್ಚುಲಿ ಇದು ನನ್ನ ಅಂಗಡಿ ಅಲ್ಲಿ ಗಾಡಿ ಹಾಕ್ಲಿಕ್ಕೆ ಆಗ್ಲಿಲ್ಲ. ಅವಾಗ ನನಗೆ ನನ್ನ ತಮ್ಮಂಗೆ ಅಷ್ಟೊಂದು ಅಡುಗೆ ಗೊತ್ತಿರಲಿಲ್ಲ, ಸ್ವಲ್ಪ ಅಷ್ಟೇ ಗೊತ್ತಿತ್ತು. ಅವಾಗ ನಾನು ಮಲಗಿದ್ದಲ್ಲೇ ನಾನು ಇಲ್ಲಿ ಮಾಡು ನಿಮ್ಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಮಲ್ಕೊಂಡು ಇಷ್ಟಿಷ್ಟು ಹಾಕು, ಈ ಥರ ಮಸಾಲೆ ಹಾಕು ಅಂತೆಲ್ಲ ಹೇಳ್ಕೊಂಡು ಅಲ್ಲೇ ಒಂದು ಕಡೆ ಚೇರ್ ಹಾಕಿ ಕುತ್ಕೊಂಡು ಸ್ವಲ್ಪ ಬೆಲ್ಟ್ ಹಾಕಿ ಹಂಗೆ ಹೇಳಿ ಎಲ್ಲ ಅವನೇ ಮಾಡೋದು. ಇವತ್ತೆಲ್ಲ ಅವನೇ ಮಾಡೋದು. ನನಗೆ ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ ಈಗಲೂ. ನಾನು ನೀವು ಬಂದು ನೋಡಿದ್ರಲ್ಲ ಬರುವಾಗ ನಾನು ಬೆಲ್ಟ್ ಹಾಕೊಂಡೆ ಬಂದೆ. ಬಟ್ ಈಗ ಮೊದಲಿನ ಥರ ಜಾಸ್ತಿ ಬೆಲ್ಟ್ ಹಾಕಲ್ಲ, ಸ್ವಲ್ಪ ರಿಕವರ್ ಆಗಿದ್ದೀನಿ. ಆ ನಡುವೆ ನಮಗೆ ಕೊಟ್ರಲ್ಲ ಪ್ರಾಬ್ಲಮ್ಸ್ಗಳು ಅಷ್ಟಿಷ್ಟ ಅಲ್ಲ, ಮಾಡ್ಲೇಬಾರ್ದು. ಅದು ಸಲಕ್ಕೆ ಕೆಲವರು ತುಂಬಾ ಅವ್ರ ಹೆಸರುಗಳನ್ನ ಹೇಳಲ್ಲ, ತುಂಬಾ ಪವರ್ಲಿ ಇರೋದು. ಇದನ್ನ ಒದ್ದೋಡಿಸಕ್ ನಮ್ಗೆ ಎಷ್ಟೊತ್ತು ಅಂತೆಲ್ಲ ಹೇಳಿದ್ರೆ ಏನಕ್ಕೆ ಅಂತ ನನಗೆ ಅರ್ಥ ಆಗಿಲ್ಲ. ಏನಕ್ಕೆ ನನ್ನಿಂದ ಏನ್ ಪ್ರಾಬ್ಲಮ್ ಅಂದ್ರೆ ಅದೆಲ್ಲ ನೀವು ಕೇಳಲಿಕ್ಕಿಲ್ಲ, ನಿಮ್ಮ ಅಪ್ಪಂದ ಜಾಗ ಅಂತ ಕೇಳಿದ್ರು. ಹಾಗಾದ್ರೆ ರೋಡ್ ಸೈಡ್ ಅಲ್ಲಿ ಎಲ್ಲ ವ್ಯಾಪಾರ ಮಾಡ್ತಾರೆ, ಅವ್ರೆಲ್ಲರಿಗೂ ಅವ್ರವ್ರ ಅಪ್ಪಂದಿರೋದು ಜಾಗ ಇರುತ್ತಾ? ಸೊ ಅಂದ್ರೆ ಅವರನ್ನ ಬಿಟ್ಟು ನಿಮ್ಮ ಒಬ್ಬರನ್ನ ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡಿ ಹೇಳ್ತಾರೆ. ಬೇರೆಯವ್ರಿಗೆ ಮಾಡಿದಾರೆಲ್ಲ ಗೊತ್ತಿಲ್ಲ, ಆದ್ರೆ ನನ್ಗೆ ಗೊತ್ತಿರೋ ಮಟ್ಟಿಗೆ ನನ್ನ ಸುತ್ತಮುತ್ತದವ್ರಿಗೆ ನನಗೆ ಕೊಟ್ಟಷ್ಟು ಸಮಸ್ಯೆ ಯಾರಿಗೂ ಕೊಟ್ಟಿಲ್ಲ. ಇನ್ ಬೇರೆ ಕಡೆ ಯಾರಿಗಾದ್ರು ಕೊಟ್ಟಿದ್ದಾರೆ ಏನಪ್ಪ ಗೊತ್ತಿಲ್ಲ. ಸೊ ಎಲ್ಲ ಹೆಣ್ಣು ಆ ಥರ ಮಾಡಿದ್ರು ಇರ್ಬೋದು, ಗೊತ್ತಿಲ್ಲ ನನಗೆ ಅಷ್ಟು ಸರಿ. ಬಟ್ ನನಗಂತೂ ನನ್ನ ವಿಚಾರ ನನಗೆ ಗೊತ್ತು, ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ. ಸೊ ನನಗೆ ಅಷ್ಟು ಸಮಸ್ಯೆ ಗೊತ್ತು. ನಾನು ಸುತ್ತಮುತ್ತ ಇದ್ದವ್ರಿಗೆ ಏನು ಯಾರಿಗೂ ಅಷ್ಟು ಸಮಸ್ಯೆ ಮಾಡಲ್ಲ. ಏನೋ ರೈಡ್ ಅಂತ ಹೇಳಿ ಬಂದಾಗ ಒಂದು ಸ್ವಲ್ಪ ಎಲ್ಲರೂ ಎಪ್ಸೋರು, ಮತ್ತೆ ಎಲ್ಲರೂ ನಾರ್ಮಲ್ ಇರ್ತಾರೆ. ಯಾಕೆಂದ್ರೆ ಅವ್ರದ್ದು ಮನೆ ಜೀವನ ಹೋಗ್ಬೇಕಲ್ಲ. ಈಗ ಎಲ್ಲರಿಗೂ ಗೌರ್ಮೆಂಟ್ ಜಾಬ್ ಕೆಲಸ ಸಿಗ್ತದಾ? ಓಕೆ, ಗೌರ್ಮೆಂಟ್ ಇಲ್ಲಿ ಕೊಡ್ಲಿ, ಪಾಪ ಎಲ್ಲರೂ ಎಬ್ಬಿಸ್ತಾರಲ್ಲ, ಅವ್ರಿಗೆಲ್ಲ ಅವ್ರ ಮನೇಲಿ ಒಂದೊಂದು ಕುಟುಂಬದಲ್ಲಿ ಒಬ್ಬೊಬ್ರಿಗೆ ಗೌರ್ಮೆಂಟ್ ಜಾಬ್ ಕೊಡ್ಲಿ, ಹೋಗಿ ಹೆಂಗೋ ಮಾಡ್ಕೊಂಡು ಹೋಗ್ತಾರಲ್ಲ. ಇಲ್ಲ, ಅದು ಕೊಡೋದಿಲ್ಲ. ನನ್ನ ತಮ್ಮಗೆ ನಾನು ಎಷ್ಟು ಸಲ ಗೌರ್ಮೆಂಟ್ ಕೆಲಸ ಹುಡ್ಕೊಂಡದ್ದು, ಗೌರ್ಮೆಂಟ್ ಬೇಡ, ಕೆಲವು ಬ್ಯಾಂಕಲ್ಲಿ ಕೆಲಸ ಹುಡ್ಕಿದ್ದೀನಿ, 10 ಲಕ್ಷ 20 ಲಕ್ಷದಲ್ಲೂ ಕೇಳ್ತಾರೆ, ಲಂಚ ಕೇಳ್ತಾರೆ. ಎಲ್ಲರೂ ಅಷ್ಟೊಂದು ಇಟ್ಕೊಂಡಿರ್ತಾರ. ಅಲ್ಲಿ ಸಿಗೋದು 9-10 ಸಾವಿರ ರೂಪಾಯಿ ಸಂಬಳಕ್ಕೆ 10 ಲಕ್ಷ ಲಂಚ ಕೊಟ್ಟು ಹೋದ್ರೆ ಹೇಗೆ ಆಗ್ಬೋದು? ಅದನ್ನ ನಾವೆಲ್ಲೋ ಬಡ್ಡಿ ತಂದು ಪಾಪ ಬಡವರು ತಗೊಂಡೋಗಿ ಅಲ್ವೋ ಏನೋ ಒಂದು ಕೆಲಸ ಅಲ್ವಾ ಅಂತ ಹೇಳಿ ತಗೊಂಡು ಸೇರಿಸಿದ್ರೆ ಅದನ್ನ ತೀರ್ಸಕ್ಕೆ ಎಷ್ಟು ವರ್ಷ ಬೇಕು? ಮತ್ತೆ ಅವ್ರು ಮಾಡೋದು ಅನ್ಯಾಯನೇ ಅಲ್ವಾ? ಈಗ ಪೊಲೀಸ್ ಕೆಲಸನೇ ಇರ್ಬೋದು, ಬೇರೆಯವ್ರು ಇರ್ಬೋದು, ಅವ್ರು ಏನೋ ತಗೋತಾರೆ ಅಂತ ಹೇಳ್ತಾರೆ. ಅವ್ರ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅವರು ಹಂಗೆ ಕೊಟ್ಟೆ ಹೋಗಿರ್ತಾರಲ್ಲ, ಆಗ ಅವರು ಒಳ್ಳೆ ದಾರಿಲಿ ಹೋಗಿ ಬರೀ ಕಷ್ಟನೇ ಆಗುತ್ತೆ. ಆ ಥರ ತುಂಬ ಕಷ್ಟಗಳಾಯಿತು. ಜೀವನ ಹೇಗೋ ಚೆನ್ನಾಗಿ ಆಮೇಲೆ ಹೇಗೋ ನಾನು ಮತ್ತೆ ಲಾಕ್ಡೌನ್ ಬಂತು. ಅದೇ ಚೆನ್ನಾಗಿ ಆಗಿತ್ತು, ಲೈಫ್ ಏನು ಪ್ರಾಬ್ಲಮ್ ಇಲ್ಲ. ನನ್ನ ಬಿಸ್ನೆಸ್ ಚೆನ್ನಾಗಿತ್ತು, ನಂಗೆ ಒಳ್ಳೆ ಕಸ್ಟಮರ್ಸ್ಗಳಿದ್ರು, ರೆಗ್ಯುಲರ್ ಕಸ್ಟಮರ್ ಈಗಲೂ ಇದ್ದಾರೆ. ನಾನು 10 ವರ್ಷದಿಂದ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು. ಎಷ್ಟು ಹೋರಾಟ ಬಂದ್ರು ನಾನು ಬಿಡದೆ ಮಾಡ್ಕೊಂಡು ಬಂದೆ. ತುಂಬ ಸಲ ಎಬ್ಸಿದ್ರು, ತುಂಬ ಸಲ ಏನೋ ಧಮಕಿ ಎಲ್ಲ ಕೊಟ್ಟರು. ಏನು ಮಾಡ್ಬೋದು ಅಮ್ಮಮ್ಮ ಅಂದರೆ
ಯಾರು 100 ವರ್ಷನೇ ಬದುಕಲ್ಲ, ಯಾವತ್ ಯಾರು ಹೋಗ್ತಾರೆ ಅನ್ನೋದೇ ಗೊತ್ತಿಲ್ಲ. ಏನ್ ಮಾಡ್ಬೋದು ಅಮ್ಮಮ್ಮ ಏನ್ ಮಾಡ್ಬೋದು? ಏನು ಮಾಡಕ್ ಜೀವ ತೆಗಿತಾರ ಅಷ್ಟೇ ಮಾಡಕ್ಕಾಗಲ್ಲ, ಏನ್ ಮಾಡಕ್ ಸಾಧ್ಯ ಇಲ್ಲ. ಯಾರೋ ಮನುಷ್ಯರನ್ನು ಕೊಂದಾಕ್ಷಣ ಏನಂತ ಅವ್ರು ಸಾಯ್ದಿಲ್ವ? ಯಾರು ಭೂಮಿ ಮೇಲೆ ಇಲ್ಲೇ ಇರ್ತಾರೆ? ಯಾರು ಇರುದಿಲ್ಲ, ಎಲ್ಲರೂ ಒಂದಲ್ಲ ಒಂದು ಹೋಗ್ಲೇಬೇಕು. ನಾವು ಇರೋವರೆಗೂ ಹೋರಾಟ ಮಾಡ್ಬೇಕು. ಭೂಮಿ ಮೇಲೆ ಹುಟ್ಟಿದ್ದೇವೆ, ಮತ್ತೆ ನಾವೇನ್ ನಮ್ಮ ಪಾಪ ಕರ್ಮ ಫಲಗಳಿದೆ ಅದನ್ನ ನಾವು ಅನುಭವಿಸ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೇಕು. ಬಟ್ ಯಾರಿಗೂ ನಾವು ಅನ್ಯಾಯ ಮಾಡಬಾರ್ದು, ಇನ್ನೊಬ್ಬರಿಗೇನು ಕೆಟ್ಟದ್ದು ಮಾಡಬಾರ್ದು. ಇಷ್ಟೇ ನಮ್ಗೆ ಗೊತ್ತಿರೋ ಪಾಲಿಸಿ. ನಮ್ಮ ಕೈಲಾಯ್ತಾ 4 ಜನಕ್ಕೆ 4 ತುತ್ತು ಊಟ ಹಾಕ್ಬೇಕು. ತೀರಾ ನನಗೆ ಹಸಿವು ಅಂತ ಬಂದವ್ರಿಗೆ ನಾನು ಇವತ್ತು ರಾತ್ರಿ ನಾನು ಕೆಲವು ಸಲ ಬರ್ತೇವೆ, ಅಮ್ಮ ಏನಾದರೂ ಊಟ ಇದ್ರೆ ಕೊಡಿ, ನಾನು ಇವತ್ತು ಕೊಡ್ತೀನಿ. ನಂತರ 1000 ಜನ ಕೊಡ್ತಾರೆ, ನಾನೇನು ಸ್ಪೆಷಲ್ ಅಂತ ನಾನು ಹೇಳ್ತಿಲ್ಲ. ಆ ಥರ ನಮ್ಮ ಕೈಲಾದ್ರೆ ನಾವು 4 ಜನಕ್ಕೆ ಊಟ ಹಾಕ್ಬೇಕು. ಇನ್ನೊಬ್ರನ್ನ ಅಯ್ಯೋ ಅನ್ಸಿ ಏನು ಪ್ರೀಚನ ಅದು ಮತ್ತೆ ಇನ್ನೂ ನಾವು ಪಾಪ ಹೊತ್ಕೊಂಡಂಗೆ ಅಲ್ವಾ. ಸೊ ಅದಕ್ಕೆ ನಾವು ಯಾವ ತಂಟೆಗೂ ಹೋಗಲ್ಲ. ಬೆಳಗಿನ ಸಂಜೆಗೂ ಮನೇಲಿ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಕೆಲಸ ಮಾಡ್ತೀವಿ. ಸಂಜೆ ಆದ್ರೆ ಇಲ್ಲಿಗೆ ಬರ್ತೀವಿ. ಸಂಜೆ ರಾತ್ರಿ 11 ಗಂಟೆವರೆಗೆ ಇಲ್ಲ ಆಗುತ್ತೆ. ಎಲ್ಲ 10 ಗಂಟೆಗೆಲ್ಲ ಕ್ಲೋಸ್, 10-10ವರೆಗೆ. ಅದೆಲ್ಲ ಇಲ್ಲಿ ಮುಗಿಸಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಮನೆಗೆ ಹೋಗಿ ಮಲಗುವಾಗ ರಾತ್ರಿ ಒಂದು 12:30 1 ಗಂಟೆ ಆಗುತ್ತೆ. ಮತ್ತೆ ಬೆಳಿಗ್ಗೆ 6 ಗಂಟೆಗೆ ಎದ್ದೇಳಬೇಕು, ಮಾರ್ಕೆಟು ಅದು ಇದು ಅಂತೇಳಿ. ಸೊ ಇಷ್ಟು ನಾವು ಎಲ್ಲೂ ಒಂದು ಹೊರಗಡೆ ಹೋಗ್ಲಿಕ್ಕಾಗ್ಲಿ, ನಾವು ಒಂದು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಎಲ್ಲರೂ ಹೋಗೋಣ ಅಂದ್ರೆ ನಮಗೆ ಟೈಮ್ ಆಗಲ್ಲ. ಆ ಥರ ನಮಗೇನು ಅಂದ್ರೆ ಈಗ ಜೀವನ ಹೋಗ್ಬೇಕು, ಇಲ್ಲಿಗೆ ಇಷ್ಟು ಕಾಸ್ಟ್ಲಿ, ಎಲ್ಲದಕ್ಕೂ ರೇಟ್ ಜಾಸ್ತಿ. ಅದರಲ್ಲಿ ನಮ್ಮದು ಜೀವನ ಮಧ್ಯದಲ್ಲಿ ನಡೆಯಬೇಕು. ನನ್ನ ಮಗ ಓದ್ತಿದ್ದಾನೆ, ತಾಯಿಗೆ ಹುಷಾರಿಲ್ಲ, ಅವ್ರಿಗೆ ಪ್ರತಿ ತಿಂಗಳಿಗೊಮ್ಮೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆಗಬೇಕು. ನಂದು ಇದು ಸ್ಪೆಂಡ್ ಕೊಡೋದು ಸರಿ ಇಲ್ಲ, ನನ್ನ ತಮ್ಮನಿಗೆ ಸ್ಲಿಪ್ ಡಿಸ್ಕು, ಅವ್ನಿಗೆ ತೂಕ ಇಟ್ಬಿಟ್ಟು ಬೋನು ಜಾರಿದೆ. ಸೊ ಹಾಗೆ ಎಲ್ಲರಿಗೂ ಸಮಸ್ಯೆಗಳಿದೆ. ಇದ್ರ ನಡುವೆನೇ ನಮ್ಮ ಜೀವನ ನಡ್ಕೊಂಡು ಹೋಗ್ತಾ ಇದೆ. ಬಟ್ ಅದು ಇವಾಗ ನನಗೆ ಎದುರಲ್ಲಿ ಯಾರು ಬಂದು ಈಗ ಪ್ರಾಬ್ಲಮ್ ಮಾಡ್ತಿರ್ಲಿಲ್ಲ. ಅದೇ ಈಗ ನಾನು 4 ವರ್ಷ ಇರಲಿಲ್ಲ, ಕೋವಿಡ್ ಬಂತು. ಕೋವಿಡಲ್ಲಿ ಮತ್ತೆ ಸಮಸ್ಯೆ ಸ್ಟಾರ್ಟ್ ಆಗಿದೆ. ಹಿಂಗಾಯ್ತು ಅಂತ ಹೇಳಿದ್ರೆ ಫುಲ್ಲು ರಿಕವರಿ ಆಗಿ ಚೆನ್ನಾಗಿತ್ತು ಲೈಫ್, ಏನು ಪ್ರಾಬ್ಲಮ್ ಇರಲಿಲ್ಲ. ನಮ್ಗೇನು ಕೂಡಿಟ್ಟು ಅಲ್ಲಿ ಇಲ್ಲಿ ಆಸ್ತಿ ಮಾಡಬೇಕು, ಏನೇನೋ ಆ ಥರ ಏನು ಆಸ್ತಿ ಇರಲಿಲ್ಲ. ಜೀವನ ಚೆನ್ನಾಗಿ ಹೋಗ್ಬೇಕು ಅಂತ, ಒಂದು ಮನೆ ಮಾಡ್ಕೋಬೇಕು ಅಂತ ಒಂದು ಆಸೆ ಇತ್ತು. ಹೆಂಗೋ ದೇವ್ರ ದಯೆಯಿಂದ ಒಂದು ಮನೆ ಕಟ್ಕೊಂಡು ಹೆಂಗೋ ಹೋಗೋಣ ಅಂತಂದ್ರೆ ಅದು ಲೋನ್ ಕಟ್ಟೋದಕ್ಕಾಗಲಿಲ್ಲ. ಯಾವಾಗ ನಾನು ಮನೆ ಕಟ್ಟಿ ಒಳಗೆ ಹೋದ್ವಿ, ಕೋವಿಡ್ ಲಾಕ್ಡೌನ್. ಯಾರಿಗೂ ಗೊತ್ತೇ ಇರಲಿಲ್ಲ ಅಂತದೊಂದು ಬರುತ್ತೆ ಅಂತ. ಕೋವಿಡ್ ಲಾಕ್ಡೌನ್ ಆಯಿತು. ನಮ್ಗೆ ಆ ಥರ ಲಾಕ್ಡೌನ್ ಆ ಥರ ಕಾನ್ಸೆಪ್ಟ್ ವಿಚಾರಗಳನ್ನೇ ಕೇಳಿರಲಿಲ್ಲ, ಹೆಸರುಗಳೇ ಕೇಳಿದ್ರು. ಅದೆಲ್ಲ ಹೊಸತ್ತು. ಸರಿ ಆಯಿತು, ನಾವೇನು ಅನ್ಕೊಂಡಿದ್ವಿ ಹೊಸತ್ತಲ್ವ. ಸೊ ಏನೋ ಒಂದು ವಾರ ಆವಾಗೆಲ್ಲ ಈ ಒಂದು ಸೆಕ್ಷನ್ ಜಾರಿ ಮಾಡೋರಲ್ಲ, ಅವಾಗೆಲ್ಲ 1 ದಿನ 2 ದಿನ 1 ವಾರ ಈ ಥರ ಏನೋ ಇರ್ಬೋದು ಅನ್ಕೊಂಡು ಸುಮ್ಮನೆ ಇದ್ವಿ. ಅದು 1 ವಾರ ಆಯಿತು, 2 ತಿಂಗಳಾಯಿತು, 3 ತಿಂಗಳಾಯ್ತು. ಈಗ ಆಯ್ತಲ್ಲ, ಅವಾಗ ಸ್ವಲ್ಪ ಭಯ ಆಗಲಿ ಸ್ಟಾರ್ಟ್ ಆಯಿತು. ಆಯ್ತು, ಅವಾಗ ಗೊತ್ತಾಗೋಯ್ತು, ಏನೋ ದೊಡ್ಡ ಮಟ್ಟಕ್ಕೆ. ಅವಾಗೆಲ್ಲ ನ್ಯೂಸಲ್ಲೆಲ್ಲ ಬಂದಿದ್ದಾರಲ್ಲ, ಅಲ್ಲಿ ಇಷ್ಟು ಜನ ಸಾಯ್ತಿದ್ದಾರೆ, ಅಲ್ಲಿ ಇಷ್ಟು. ಅವಾಗ ಸ್ವಲ್ಪ ಭಯನೂ ಆಯಿತು. ಅವಾಗ ನಾನು ಇಮಿಡಿಯೇಟ್ ಆಗಿ ಹೋಗಿ ನಮ್ಮ ಬ್ಯಾಂಕ್ ಮ್ಯಾನೇಜರ್ಗೆ ಹೇಳ್ಬಿಟ್ಟು ಅವ್ರು ಹೇಳಿದ್ರು, ನಾನು ಲೋನ್ ತಗೊಳ್ಬೇಕಾದ್ರೆ ಹೇಳಿದ್ರು, ಇಲ್ಲ ಈ ಥರ ಒಂದು ಇನ್ಶೂರೆನ್ಸ್ ಇದೆ ಮಾಡಿಸಿ ಅಂತೇಳಿ. ಸೊ ಅವಾಗ ನಾನು ಇಲ್ಲ ಸರ್, ನಾನು ಕಷ್ಟಪಟ್ಟು ದುಡ್ಡು ನಾನು ತೀರಿಸ್ತೇನೆ, ನನಗೆ ಯಾವುದು ಇನ್ಶೂರೆನ್ಸ್ ಬೇಡ ಹಾಗೆಲ್ಲ ಹೇಳಿದ್ರು. ಅವಾಗ ನಂಗೆ ಭಯ ಆಯಿತು, ಏನಾದರೂ ಏನೋ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಮತ್ತೆ ನನ್ನ ಮನೆಯವ್ರ ಮೇಲೆ ಸುಮ್ಮನೆ ನಾನು ಮಾಡಿದ ಸಾಲ ಅವ್ರ ಮನೇಲಿ ಬಂದ್ಬರ್ತದಲ್ಲ. ಇಮಿಡಿಯೇಟ್ ಹೋಗಿ ಮತ್ತೆ ಒಂದು ಪರ್ಸನಲ್ ಲೋನ್ ತೆಗೆದು ಆ ಇನ್ಶೂರೆನ್ಸ್ ದುಡ್ಡಿಲ್ಲ ಬೇರೆ ನಮ್ಮ ಹತ್ರ, ಇಮಿಡಿಯೇಟ್ ಆಗ್ಲೇ ಮಾಡ್ತೀನಿ ಸ್ಟಾರ್ಟಿಂಗಲ್ಲಿ. ಆಮೇಲೆ ಎಲ್ಲ ಕೋವಿಡ್ ಲಾಕ್ಡೌನ್ ಆಯಿತು. ಆಮೇಲೆ ಎಲ್ಲ ಸಮಸ್ಯೆಗಳು ಜಾಸ್ತಿ ಆಯಿತು. ಅವಾಗ ನಮಗೆ ಕೊನೆಗೆ ಏನಾಯ್ತು ಅಂದರೆ, ನಮ್ಮ ಮನೇಲಿ ಮಾಡ್ಕೊ ತಿನ್ನಕ್ಕೆ ದಿನಸಿ ಇಲ್ಲದಾಗೆ ಆಯಿತು ಒಂದು 6 ತಿಂಗಳಾದ್ಮೇಲೆ. ಯಾಕೆಂದರೆ ಅಂಗಡಿಗೆ ಅಂತ ತಂದಿಟ್ಟಿದ್ದು ಎಲ್ಲ ದಿನಸಿಯನ್ನು ನಾವು ಮಾಡಿ ಅಡುಗೆ ಮಾಡ್ತೀವಿ. 1-2 ಜನ ಕೆಲಸದವ್ರು ನಮ್ಮ ಮನೇಲೇ ಇದ್ರು. ಸೊ ಅವ್ರಿಗೆ ಹೋಗ್ಲಿಕ್ಕೆ ಆ ಟೈಮಲ್ಲಿ ಬಸ್ ಇರಲಿಲ್ಲ 1-2 ತಿಂಗಳು. ಆಮೇಲೆ ಮತ್ತೆ ಕಳಿಸ್ಕೊಟ್ಟೆ ಅವರನ್ನು. ಹಾಗೆಲ್ಲ ಸಮಸ್ಯೆಗಳು ತುಂಬ ಆಯಿತು. ಆಮೇಲೆ ಸರಿ ಅದೆಲ್ಲ ಈಗ ಆಮೇಲೆ ಏನು ಮಾಡೋದು, ನಾವು ಸಿಟಿಯಲ್ಲಿ ಇದ್ದಿದ್ರೆ ಅಟ್ಲೀಸ್ಟ್ ಅವಾಗ ಒಂದು ಆಪ್ಷನ್ ಇತ್ತು, ಫುಡ್ನ ಸರ್ವ್ ಮಾಡ್ಬೋದಿತ್ತು, ಪ್ರಿಪೇರ್ ಮಾಡಿ ಒಂದಷ್ಟು ಟೈಮ್ ಕೊಡ್ತಾ ಇದ್ರು. ಸೊ ನಾವು ಸಿಟಿಯಿಂದ ಅಷ್ಟು ದೂರ ಹೋಗ್ಬಿಟ್ವಿ. ಅವಾಗ ಅಲ್ಲಿಂದ ಬರ್ಲಿಕ್ಕೆ ಹೋಗ್ಲಿಕ್ಕೆ ಕಷ್ಟ, ಮತ್ತೆ ಯಾವ ಟೈಮ್ ಏನು ಅಂತ ಹೇಳಿ ಗೊತ್ತಿರಲಿಲ್ಲ. ಮೊದಲಾದ್ರೆ ನಾವು ಇಲ್ಲೇ ಕೋಡಿಕಲ್ಲಲ್ಲಿ ಇದ್ವಿ. ಆಮೇಲೆ ಅದು ಒಂದು ಸಮಸ್ಯೆ ಆಯ್ತು. ಅವಾಗಲೂ ಏನು ಮಾಡೋಕ್ಕಾಗಲಿಲ್ಲ, ನಮ್ಮ ಪಾಡು ನಾವು ಉಳ್ಕೊಂಡ್ವಿ. ಆದರೆ ನಮಗೆ ತೀರಾ ಗೊತ್ತದ 1-2 ಫ್ರೆಂಡ್ಸ್ ನಮಗೆ ಆ ಟೈಮಲ್ಲಿ ಹೆಲ್ಪ್ ಮಾಡಿದ್ರು. ನಮಗೆ ದಿನಸಿ ಎಲ್ಲ ತಂದು ಕೊಡ್ತಿದ್ರು, ತರಕಾರಿ ತಂದು ಕೊಡ್ತಿದ್ರು ಮನೆಗೆ. ಪಾಪ ಅದರಲ್ಲೂ ಒಬ್ಬರು ನಮಗೆ ಡಾಕ್ಟ್ರು ನಮ್ಮ ತುಂಬ ನಮ್ಮ ಫ್ಯಾಮಿಲಿ ಫ್ರೆಂಡ್ ಕ್ಲೋಸ್ ಇದ್ದಾರೆ. ಅವ್ರು ನಮ್ಮ ಮನೆಗೆ ಮೇಲೆ ಬಸ್ ಸ್ಟ್ಯಾಂಡ್ ಹತ್ರ ಬಂದು ತರಕಾರಿ ಎಲ್ಲ ಇಟ್ಟು ಹೋಗೋರು, ಹಿಂಗೆ ಇಟ್ಟಿದ್ದೀನಿ ತಗೊಳ್ಳಿ ಅಂತ. ಅವ್ರು ನಮ್ಮ ಹತ್ರನೂ ಬರ್ತಿರಲಿಲ್ಲ, ಯಾಕೆ ನಾವು ಪೇಷಂಟ್ ಎಲ್ಲ ನೋಡ್ತೇವೆ, ನಾವು ಮಾತಾಡೋದು ಬೇಡ ಅಂತೇಳಿ. ನಮಗೆ ಮುಖನೇ ತೋರಿಸಿರಲಿಲ್ಲ. ಪಾಪ ಅಲ್ಲಿ ಇಟ್ಬಿಟ್ಟು ಫೋನ್ ಮಾಡೋರು, ಅಲ್ಲಿ ಇಟ್ಟಿದ್ದೀನಿ ತಗೊಳ್ಳಿ ಅಂತ. ಸೊ ಹಾಗೆ ಆ ಥರ ಎಲ್ಲ ನನಗೆ ಹೆಲ್ಪ್ ಮಾಡಿದವರು ಇದ್ದಾರೆ. ಇನ್ನೂ 1-2 ಜನ ಇದ್ದಾರೆ. ಅವ್ರಿಗೆಲ್ಲ ಹಿಂಗೆ ಗೊತ್ತು, ಹೆಸರು ಹೇಳೋದು ಇಷ್ಟ ಆಗಲ್ಲ. ನಾವು ಅವ್ರ ಸಹಾಯ ತುಂಬ ಜನಕ್ಕೆ ಮಾಡ್ತಾರೆ ಆ ಥರ. ಹಾಗೆ ಆ ಥರ ನನಗೆ 1-2-3 ಜನ ನನಗೆ ತುಂಬ ಕ್ಲೋಸ್ ಇರೋರು ಮಾತ್ರ ನನಗೆ ಸಹಾಯ ಮಾಡಿದ್ರು ಅವತ್ತು. ಮತ್ತು ನಾವು ಯಾರ ಹತ್ರ ನೀನು ಹೇಳ್ಕೊಳ್ಳಿಲ್ಲ ಸಮಸ್ಯೆ ಅಂತೇಳಿ. ಇವಾಗ ಅಂದರೆ ಅವೆಲ್ಲ ಕಳೆದೋಗಿರೋ ವಿಚಾರಗಳು ಇವಾಗ ಹೇಳ್ತಾ ಇದ್ದೀನಿ. ಅವಾಗ ಹೇಳಿದ್ರು ಏನು ಮನೆ ಕಟ್ಟು ಹೊಸ ಮನೆಗೆ ಹೋಗಿ ಕೂತಿದ್ದಾರೆ, ಇವ್ರಿಗೇನು ಸಮಸ್ಯೆ ಅನ್ನೋ ಥರ ಆಗ್ತಿತ್ತು. ಅವಾಗ ಹೇಳಂಗಿಲ್ಲ ಬಿಡಂಗಿಲ್ಲ ಆ ಥರ ಪರಿಸ್ಥಿತಿ. ಅವಾಗ ಕೆಲವ್ರಿಗೆಲ್ಲ ಗೊತ್ತಿತ್ತು. ಆಮೇಲೆ ಸರಿ ಆಯ್ತು, ಯಾರು ಮನೆಗೆ ಬರ್ತಾರಲ್ಲ, ಏನಾದ್ರು ಹೆಲ್ಪ್ ಬೇಕಿದ್ರೆ ಕೇಳಿ ನಾವು ಮಾಡ್ತೀವಿ ಹಾಗೆಲ್ಲ ಹೇಳ್ತಿದ್ರು. ಯಾರ ಹತ್ರ ಒಂದು ತಗೊಳಕ್ ಮನ್ಸಿಲ್ಲ. ಯಾಕೆಂದ್ರೆ ನಾನು ಒಂದು ಯಾರಿಗಾದ್ರೂ ಸಹಾಯ ಮಾಡಬೇಕು ಅಂತ ಬೆಳಿತಾ ಇದ್ದವಳು. ಸೊ ನನಗೆ ಮತ್ತೆ ಸಮಸ್ಯೆ ಬಂತು ಅಂತ ಹೇಳಿ ಪ್ರತಿ ಸಲನೂ ಅದನ್ನೇ ಹೇಳ್ಕೊಂಡು ಹೋಗೋದು ನನಗೆ ಇಷ್ಟ ಇರಲಿಲ್ಲ. ಅದು ಜೀವನದಲ್ಲಿ ಸಮಸ್ಯೆ ಉಂಟೆ, ನನ್ನ ಲೈಫ್ ಟೈಮ್ ಪೂರ್ತಿ ಸಮಸ್ಯೆಗಳಿಲ್ಲದೆ ಏನು ದಿನಗಳಿಲ್ಲ.
ಆಮೇಲೆ ಮತ್ತೆ ಈಗ 1-2 years ಮತ್ತೆ ಈಗ ಇದು ಕೊರೋನಾ ಎಲ್ಲ ಇದಾದ್ಮೇಲೆ ಮತ್ತೆ ಬಿಟ್ರಲ್ಲ, ಅವಾಗ ಗಾಡಿ ಸ್ಟಾರ್ಟ್ ಮಾಡಿದ್ವಿ. ಅವಾಗ ಮತ್ತೆ ಯಾರು ಆ ಟೈಮಲ್ಲಿ ನಿಮ್ಗೆ ಗೊತ್ತುಂಟಲ್ಲ, ಯಾರು ಹೊರಗೆಲ್ಲ ಸ್ವಲ್ಪ ಸ್ಟ್ರೀಟ್ ಫುಡ್ ತಿನ್ನೋದೆಲ್ಲ ಕಡಿಮೆ ಆಯ್ತು. ಮತ್ತೆ ನಮ್ಮ ರೆಗ್ಯುಲರ್ ಬರ್ತಿದ್ರು ಒಬ್ಬೊಬ್ರೆ ನೀವು ಓಪನ್ ಮಾಡಿದ್ರೆ, ನಾವು ಕ್ಲೋಸೇ ಮಾಡಿದ್ವಿ ಅನ್ಕೊಂಡು ಎಷ್ಟೋ ಜನ ಬಂದಿರಲಿಲ್ಲ. ಉಡುಪಿಯಿಂದ ಬರೋರು, ಮತ್ತು ಇದು ಕೇರಳದಿಂದ ಬರೋರು, ಇದರಿಂದ ತುಂಬಾ ಕಡೆಯಿಂದ ಎಲ್ಲ ಬರ್ತಿದ್ರು ನಮ್ಗೆ. ಸೊ ಹಾಗೆ ಕೆಲವರೆಲ್ಲ ದೂರದಿಂದ ಬರೋರೆಲ್ಲ ಪಾಪ ಬಂದು ನೋಡ್ಬಿಟ್ಟು ಮತ್ತೆ ಬರೋದೇ ಬಿಟ್ಬಿಟ್ಟಿದ್ರು. ಈಗ ಮತ್ತೆ ಕೊನೆಗೆ ಎಲ್ಲ ಮತ್ತೆ ಬರಕ್ ಸ್ಟಾರ್ಟ್ ಮಾಡಿದ್ರು. ಸಣ್ಣದಾಗಿ ಬಿಸ್ನೆಸ್ ಸ್ಟಾರ್ಟ್ ಆಯ್ತು. ಬಟ್ ಅದರಲ್ಲಿ ನಮ್ಗೆ ಈಗ ಅಂದ್ರೆ ಎಕ್ಸ್ಟ್ರಾ ಒಂದು ಇದು ಬಂತಲ್ಲ, ಲೋನ್ ಇದು ಬಂತಲ್ಲ, ಅದು ನಮಗೆ ಸ್ವಲ್ಪ ಹೆವಿ ಆಗಿ ಸ್ಟಾರ್ಟ್ ಆಯ್ತು. ಅನ್ಕೊಂಡಿರ್ಲಿಲ್ಲ ಈ ತರ ಯಾರು ಬರ್ತಿದ್ರೆ ನಾನು ಲೋನ್ ತಗೊಳಕ್ಕೆ ಹೋಗ್ತಾ ಇರ್ಲಿಲ್ಲ ಅಥವಾ ಏನು ಮಾಡ್ತಾನೆ ಇರ್ಲಿಲ್ಲ. ಹೆಂಗೋ ಚೆನ್ನಾಗಿ ನಡೀತಾ ಇದೆಯಲ್ಲ ಅಂತ ಒಂದು ಆಸೆ ಎಲ್ಲರಿಗೂ. ಒಂದು ನಮ್ದು ಅಂತ ಒಂದು ಏನೋ ಒಂದು ಮಾಡ್ಕೋಬೇಕು ಅಂತ ಇರುತ್ತಲ್ವ, ಚಿಕ್ಕದಾಗ ಒಂದು ಮನೆ. ಏನು ಬೇಡ ನಮ್ಗೆ, ನನಗೆ ಒಂದಿಷ್ಟು ಬಂಗಾರ ಆಗ್ಲಿ ಅಥವಾ ಮತ್ತೇನು ರೇಷ್ಮೆ ಸೀರೆಗಳಾಗ್ಲಿ, 10-20 ಸಾವಿರ ರೂಪಾಯಿ ರೇಷ್ಮೆ ಸೀರೆ ಅವೆಲ್ಲ ಏನಿಲ್ಲ ನೋಡಿ. ಇವತ್ತು ನಾನು ಇದು ಹಾಕಿರೋದೆಲ್ಲ ಏನಿದೆ, ನನ್ ಗಂಡ ಮಾಡಿದಾಗ ಇದ್ದಿದ್ದು 1-2 ಜೊತೆ ಓಲೆ ಇದೆ. ನಾನು ಇವತ್ತು ನನ್ನ ಹತ್ರ ಯಾವ ದೊಡ್ಡ ಸರಗಳಾಗ್ಲಿ ಬಳೆಗಳಾಗ್ಲಿ ಎಂತ ಸಹ ಇಲ್ಲ. ನಾನು ಅವರು ಏನ್ ಮಾಡಿಟ್ಟಿದ್ರು ಅದನ್ನ ಕಳಿಲಿಲ್ಲ. ಯಾಕೆಂದ್ರೆ ಎಲ್ಲಾನು ಹಾಳು ಮಾಡ್ಕೊಂಡ್ಬಿಟ್ರೆ ಏನ್ ಒಂದೊಂದೇ ಸೆಟ್ ಇರೋದು ನನ್ನ ಹತ್ರ ಅಷ್ಟೇ. ಅದನ್ನ ಎಲ್ಲ ಹೇಳಿದ್ರು, ಸಹಾಯ ಮಾಡಕ್ಕೆ ಯಾರು ಬರಲ್ಲ ನಿಮ್ಮ ಹತ್ರ ಅದು ಬೇರೆಯವ್ರು ಯಾರು ಬೇಡ. ನನ್ನ ಮಗನ ಶಾಲೆ ಫೀಸ್ ಕಟ್ಟಕ್ಕೆ ಆಗ್ಲಿಲ್ಲ ಅಂತೇಳಿ ಕೋವಿಡ್ ಟೈಮ್ ಸ್ಟಾರ್ಟ್ ಆಯ್ತಲ್ಲ, ಅವಾಗ 10th ಸ್ಟ್ಯಾಂಡರ್ಡ್ ಅವನು. ಸ್ಕೂಲ್ ಇದ್ದು ಪ್ರಿನ್ಸಿಪಲ್, ನಿಮ್ಮ ಹತ್ರ ಬಂಗಾರ ಇದ್ರೆ ಮಾರ್ಬಿಟ್ಕೊಡಿ ಫೀಸ್ನ ಅಂತ. ಅವ್ರಿಗೆ ಅದೆಲ್ಲ ಹೇಳಕ್ ರೈಟ್ಸ್ ಇರಲಿಲ್ಲ. ಆಕ್ಚುಲಿ ಅವತ್ತು ಎಲ್ಲರೂ ಹೇಳಿದ್ರು ನೀನು ಅದನ್ನ ರೆಕಾರ್ಡ್ ಮಾಡ್ಕೋಬೇಕಿತ್ತು ಅಂತ. ನಾನು ಅಂತ ಕೆಲಸ ಎಲ್ಲ ಮಾಡಲಿಲ್ಲ. ಒಂದು ಪ್ರಿನ್ಸಿಪಲ್ ಆಗಿ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಅಂತ ಮಾತು ಹೇಳ್ಬಾರ್ದಿತ್ತು. ಅವ್ರು ಅವತ್ತು ಅಂತ ಮಾತು ಹೇಳಿದ್ರು, ನೀವು ಬಂಗಾರ ಮಾರಿ ಆದ್ರೂ ನಮಗೆ ಫೀಸ್ ಕೊಡ್ಲೇಬೇಕು ಅಂತೇಳಿ. ನಿಮ್ಮ ಹತ್ರ ಬಂಗಾರ ಇದ್ರೆ ಇರತ್ತಲ್ವಾ, ತೆಗೆದು ಮಾರ್ಕೊಂಡು ನಾಳೆ ಫೀಸ್ ತಗೊಬನ್ನಿ ಹಂಗೆ ಹೇಳ್ಬಿಟ್ರು. ಆ ತರ ಯಾರು ಕರುಣೆ ಇರೋರು ತುಂಬಾ ಜನ ಕಡಿಮೆ ಇದಾರೆ, ಇಲ್ಲ ಅಂತ ಅಲ್ಲ, ಇದಾರೆ, ತುಂಬಾ ಕಡಿಮೆ. ಹೊರಗಡೆ ನೋಡಕ್ಕೆಲ್ಲ ದೊಡ್ಡ ಸ್ಪೀಚ್ ಕೊಡ್ತಾರಲ್ಲ, ಅವರಲ್ಲಿ ಎಷ್ಟೋ ಜನ ಸ್ಪೀಚ್ ಕೊಡೋರಲ್ಲಿ ಎಷ್ಟೋ ಜನ, ಎಲ್ರು ಅಂತ ಹೇಳಲ್ಲ, ಎಷ್ಟೋ ಜನ ಅಲ್ಲಿ ಬರೀ ಸ್ಟೇಜಿಗೆ ಮಾತ್ರ ಸೀಮಿತ. ಅವರು ಹಂಗೇನೆ. ನಾನು ಹೇಳಿದ್ನಲ್ಲ, ನನ್ನ ಬಂಗಾರ ಮಾಡ್ಬಿಟ್ಟು ನನಗೆ ಫೀಸ್ ಕೊಡ್ಲೇಬೇಕು ಅಂದ್ರೆ ನಾವೇನು ಹೇಳಿದ್ವಿ, ಇವಾಗ ಕೊಡಕ್ಕಾಗ್ತಿಲ್ಲ, ಸ್ವಲ್ಪ ಟೈಮ್ ಹೋಗ್ಲಿ, ಕೋವಿಡ್ ಇದೆಲ್ಲ ಕಳೀಲಿ. ಹೆಂಗು ನನ್ನ ಮಗ ಇನ್ನು ನಾವು ಇಲ್ಲೇ ಇರ್ತೀವಲ್ವ, ಎಲ್ಲೂ ಹೋಗಿಲ್ಲ. ನಮ್ಮ ಮಗ ಇಷ್ಟು ವರ್ಷ ಅಲ್ಲಿ ಓದಿದ್ದಾನೆ, ಕೊಡ್ತೀವಿ, ಸ್ವಲ್ಪ ಟೈಮ್ ಬೇಕು ಅದಕ್ಕೆ. ಇಲ್ಲ ಹಂಗೆಲ್ಲ ಆಗಲ್ಲ, ನೀವು ಬಂಗಾರ ಮಾರಿ ಆದ್ರೂ ನಮಗೆ ಕೊಡ್ಲೇಬೇಕು ಅಂತ. ಸರಿ ಅವತ್ತು ಅಳ್ತಾ ಫೋನ್ ಇಟ್ಟೆ. ಆಮೇಲೆ ನನ್ನದು ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರು ನಾನೊಂದು ಸ್ವಲ್ಪ ಕೊಡ್ತೀನಿ ಶಿಲ್ಪ, ನೀವು ಸ್ವಲ್ಪ ಯಾರ ಹತ್ರ ನೀನು ಯಾರನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕೊಡು ಅಂತೇಳಿ. ನಂಗೆ ಯಾರ ಹತ್ರ ಅದು ಕೇಳಿ ಗೊತ್ತಿಲ್ಲ. ಅವಾಗ ಮತ್ತೆ ನನ್ನ ತಮ್ಮನಿಗೆ ಯಾರೋ ಪರಿಚಯ ಇರೋರು, ಮತ್ತೆ ಇಲ್ಲ ಚಿರು ನೀವು ಕಟ್ಟಿ ನಾನು ಮಾಡ್ತೀನಿ ಅಂತೇಳಿ. ಮತ್ತು ಅದೇ ನಮ್ಮ ಫ್ಯಾಮಿಲಿ ಫ್ರೆಂಡು ನಮ್ಮ ಸರ್ ಒಬ್ಬರು ಬಂದು ಅವರು, ಇಲ್ಲ ಚಿರು ನೋಡೋಣ ನಾನು ಮಾಡ್ತೀನಿ, ಮತ್ತೆ ನಿಮಗೆ ಎಲ್ಲ ಸರಿ ಆದ್ಮೇಲೆ ಕೊಡಿರಂತೆ, ಈಗೇನು ಕೊಡೋದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತೇಳಿ ಪಾಪ ಅವರೇ ಕರ್ಕೊಂಡೋಗಿ ನನ್ನ ಮಗನಿಗೆ ಎಲ್ಲ ಹೆಲ್ಪ್ ಮಾಡಿದ್ರು. ಸೊ ನಿಜವಾಗ್ಲು. ಬಟ್ ಆಮೇಲೆ ನಾವು ಕೊಟ್ವಿ, ಅದು ಬೇರೆ ಪ್ರಶ್ನೆ. ಆದರೂ ಆ ಟೈಮಿಗೆ ಬಂದು ಅವ್ರು ತಗೊಳಕ್ ರೆಡಿ ಇರಲಿಲ್ಲ. ಬೇಡ, ಅದು ನಾನು ನನ್ನಿಂದ ಏನೋ ಒಂದು ಸಣ್ಣ ಸಹಾಯ ಅನ್ಕೊಳ್ಳಿ ಅಂದ್ರು. ಇಲ್ಲ ಸರ್, ಆ ಟೈಮಿಗೆ ಬಂದು ಕೇಳದೇನೆ ಬಂದು ಮಾಡಿದ್ದದು, ನಾವು ಕೇಳಿದ್ದಲ್ಲ. ಕೇಳ್ದೇನೆ ಈ ಥರ ಹುಷಾರಿಲ್ಲ ಅಂತೇಳಿ ಮಲಗಿದ್ದೆ ಅಂತೇಳಿ ತಮ್ಮ ಹೇಳಿದ್ದಕ್ಕೆ ಅವಾಗ ಅವ್ರು ಏನು ಎತ್ತಂತ ವಿಚಾರಿಸುವಾಗ ಹಿಂಗೆ ವಿಚಾರ ಹೇಳಿದ್ವಿ. ಅದಕ್ಕೆ ಈ ಥರ ಅಂದ್ಬಿಟ್ರು ಅಂದಿದ್ದಕ್ಕೆ ಆಯಿತು ಕೊಟ್ಬಿಡೋಣ, ಆ ಥರ ಅವ್ರು ಮಾತಾಡಬಾರ್ದಿತ್ತು, ಕೊಟ್ಬಿಡೋಣ ಅಂತೇಳಿ ಅವರು ನಮಗೆ ಹೆಲ್ಪ್ ಮಾಡಿದ್ದು. ಆ ಟೈಮಲ್ಲಿ ಪೂರ್ತಿ ಎಲ್ಲ 2 ಜನದಿಂದ ಸೇರಿಸಿ ನಾನು ಮಾಡಿ ಏನೋ ಕೊಟ್ಬಿಟ್ವಿ. ಸೊ ಹಿಂಗೆ ಲೈಫ್ಗಲ್ಲಿ ಉಂಟಲ್ಲ, ತಪ್ಪಲೇ ಇಲ್ಲ ಜೀವನ ಪೂರ್ತಿ. ಈಗ ನನ್ನ ಮಗ ಪಾಪ ಈಗ ನೋಡಿ ಇಲ್ಲಿ ಕನ್ನಡ ಕಾಲೇಜ್ಗೆ ಹೋಗ್ತಾನೆ, ಪರವಾಗಿಲ್ಲ. ಈಗ ಹೆಂಗೋ ಇನ್ನೊಂದು ಡಿಗ್ರಿ ಆಗ್ತಾ ಇದೆ. ಈಗ ಅದು ಮುಗಿದ್ರೆ ಇನ್ನು ಒಂದೊಂದು ಜೀವನ ಸೆಟ್ಲ್ ಆದರೆ ಆಯಿತು. ನನಗೀಗ ಜಾಸ್ತಿ ಮೊದಲಿನ ಥರ ಕೆಲಸ ಮಾಡೋಕ್ಕಾಗಲ್ಲ. ಹಿಂಗೆ ಬೆನ್ನು ನೋವು ತುಂಬ, ಕೈಗಳು ಬೇರೆ ಏನು ಹೊಂದುದಿಲ್ಲ, ಏನು ನರ ವೀಕ್ನೆಸ್ ಆಗಿ ಆದದ್ದು. ಸೊ ನೋಡಿ ಬೆರಳುಗಳು ಸ್ಟ್ರೈಟ್ ಆಗೋದಿಲ್ಲ, ಮತ್ತು ಬಲ ಇಲ್ಲ. ಹೀಗೆ ಅಂದರೆ ಅದಕ್ಕೆ ಈಗ ನಾವು ಹಿಂಗೆ ಸ್ಟ್ರೈಟ್ ಮಾಡ್ತಿಲ್ಲ, ಈ ಕೈ ಮಾಡ್ತೀನಿಲ್ಲ, ಆ ಥರ ಇದು ಮಾಡೋಕ್ಕಾಗಲ್ಲ. ಈಗ ನಿಮ್ಗೆ ಬೇಕು ಅಂದರೆ ನೀವು ಒಂದೊಂದು ಬೆರಳು ಹೆಂಗೆ ಆಡಿಸ್ತೀರಾ, ನನಗೇನು ಮಾಡೋಕ್ಕಾಗಲ್ಲ. ಇದು ಹಿಂಗೆ ಈಗ ಹೆಂಗಿದೆ ಇಷ್ಟೇ. ಅದು ಮತ್ತೆ ಕೆಲಸ ಎಲ್ಲ ಮಾಡುವಾಗ ಅದರಲ್ಲಿ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ಕೆಲಸ ಮಾಡ್ತೀನಿ. ಮನೆಯವರೆಲ್ಲರೂ ಈಗ ತಾಯಿ ಪಾಪ ಆಗುದಿಲ್ಲ, ಎಲ್ಲ ಇದು ಮಂಡಿಗಳೆಲ್ಲ ಸೌದಿದೆ, ಅವ್ರಿಗೆಲ್ಲ ಕಾಲು ದಪ್ಪ ಇದೆ, ನೋವು. ಅದರಲ್ಲೇ ಅವರೆಲ್ಲ ಹೆಲ್ಪ್ ಮಾಡ್ತಾರೆ. ಮತ್ತೆ ನನ್ನ ತಮ್ಮ ಇದ್ದಾನಲ್ಲ, ಅವ್ನು ತುಂಬಾ ಮಾಡ್ತಾನೆ ಪಾಪ. ಇಡೀ ದಿನ ಅವ್ನಿಗೆ ಸ್ಲಿಪ್ ಡಿಸ್ಕ್ ಏನು ತೂಕ ಐತೆ, ಒಂದು ಸಿಲಿಂಡರ್ ಎತ್ತಕ್ಕಾಗಲ್ಲ. ಆದ್ರೂ ಏನೋ ಕಷ್ಟಪಟ್ಟು ನನ್ನ ತಂದೆ ಹೆಲ್ಪ್ ಮಾಡ್ತಾರೆ. ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಚೂರು ಒಂಥರ ಮಾಡ್ಕೊಂಡಿದ್ವಿ ಫ್ಯಾಮಿಲಿಲೇ. ಅದು ಏನಾಯ್ತು ಅಂತಂದ್ರೆ, ನನ್ನ ತಾಯಿ ನಾವು ಬೈ ಬಾರ್ನ್ ಬೋನ್ ವೀಕ್. ಆ ಟೈಮಲ್ಲಿ ಅವ್ರಿಗೆ ಆ ಪ್ರೆಗ್ನೆನ್ಸಿ ಟೈಮಲ್ಲಿ ಸರಿಯಾದ ಫುಡ್ಡು ಮೆಡಿಸನ್ಸ್ ಸಿಗ್ದಲೇ ಅದು ಇದಾದದ್ದು. ಅದಕ್ಕೆ ಅಲ್ವಾ ಪ್ರೆಗ್ನೆನ್ಸಿ ಟೈಮಲ್ಲಿ ಚೆನ್ನಾಗಿ ನೋಡ್ಕೋಬೇಕು, ಕರೆಕ್ಟಾಗಿ ಟೈಮ್ ಟು ಟೈಮ್ ಡಾಕ್ಟ್ರಿಗೆ ತೋರಿಸ್ಬೇಕು, ಫುಡ್ಡು ಸರಿ ಕೊಡಬೇಕು ಅಂತ ಹೇಳ್ತಾರಲ್ಲ. ಆ ಟೈಮಲ್ಲಿ ಏನೋ ಅವ್ರಿಗೆ ಸಮಸ್ಯೆ ಇತ್ತು.
ಸೊ ಅವ್ರಿಗೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಲಿಲ್ಲ, ಮತ್ತೇನು ಅವ್ರಿಗೇನು ಚೆಕಪ್ ಕರ್ಕೊಂಡು ಹೋಗ್ಬೇಕಿತ್ತು, ಮಾತ್ರೆಗಳು ಕೊಡಿಸ್ಬೇಕಿತ್ತು, ಅದೇನು ಮಾಡಲಿಲ್ಲ. ಆ ಟೈಮಲ್ಲಿ ಆಗಿದ್ದು ನನ್ನ ತಮ್ಮಂಗೂ ನನಗೂ ಬೋನ್ ವೀಕ್ನೆಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು. ಸೊ ಬಾರ್ನೇ ನಮಗೆ ಸಮಸ್ಯೆಗಳು ಬಂದಿದ್ದು. ಆದರೆ ನನಗಿದು 12 ವರ್ಷ ಇರುವಾಗ ಇದು ಬಂದದ್ದು. ಅದಕ್ಕೆ ಯಾವ ಡಾಕ್ಟ್ರಿಗೆ ತೋರಿಸಿದ್ರು ಕೂಡ ಇಲ್ಲ, ಅದು ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಮಾಡ್ತಾರೆ, ಸ್ವಲ್ಪ ದಿನ ಎಲ್ಲ ಆಗಿ ದುಡ್ಡೆಲ್ಲ ಖರ್ಚಾದ್ಮೇಲೆ ಅದಾಗೋದಿಲ್ಲ ಅಂತ ಬಿಡ್ತಾರೆ. ಅದಕ್ಕೆ ತೋರಿಸಿ ಎಲ್ಲ ತೋರಿಸಿ ಇವಾಗ ಎಲ್ಲೂ ತೋರಿಸಲ್ಲ, ಯಾರು ಹೇಳಿದ್ರು ತೋರಿಸಲ್ಲ, ಬಿಟ್ಟಾಕ್ಬಿಟ್ಟಿದ್ದೀನಿ. ಎಷ್ಟು ದಿನ ಇರುತ್ತೆ ಹಂಗೆ ಇರಲಿ, ಇನ್ನೇನು ನನಗೆ ಅರ್ಧ ಏಜ್ ಆಗೋಯ್ತು, ಇನ್ನೆಂತ ತೋರಿಸ್ಕೊಂಡು ಕೂತ್ಕೊಳ್ಳೋದು ಅಂತ ಬಿಟ್ಬಿಟ್ವಿ. ಅದಕ್ಕೆ ದುಡ್ಡಾಗ್ತಾ ಹೋದ್ರೆ ನಮ್ಮದು ಮನೇಲೂ ನಡಿಬೇಕಲ್ಲ ಅಂತ ಆಸೆನೇ ಬಿಟ್ಬಿಟ್ಟೆ, ಕೈ ಸರಿಯಾಗುತ್ತೆ ಅನ್ನೋ ಆಸೆನೇ ಬಿಟ್ಟೆ. ಸೊ ಒಂಟಿ ಜೀವನ. ಎಲ್ಲರೂ ಹೇಳಿದ್ರು ಇನ್ನೊಂದು ಮದುವೆನೂ ಆಗ್ಬೋದು, ಯಾಕೆ ಇಷ್ಟು ಕಷ್ಟಪಡಬೇಕಿತ್ತು ಅಂತ. ಮದುವೆನೇ ಸೊಲ್ಯೂಷನ್ ಆಗಿದ್ದಿದ್ರೆ ಎಲ್ಲರೂ ಅದನ್ನೇ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಯಾರಿಗೆ ಗೊತ್ತು, ಅದರಿಂದನೂ ಸರಿಯಾಗುತ್ತೆ ಅಂತ ಏನು ಗ್ಯಾರಂಟಿ. ಹಂಗಾಗಿ ಬೇಡ, ಹಿಂಗೆ ಇದ್ದೋಗ್ಬಿಡೋಣ ಅಂತೇಳಿ ಪರವಾಗಿಲ್ಲ, ಫ್ಯಾಮಿಲಿ ಇದ್ದಾರಲ್ಲ, ನನ್ನ ಮಗ ಇದ್ದಾನೆ ಸಾಕು. ಇನ್ನು ಅವನೊಂದು ದೊಡ್ಡವನಾಗ್ಬಿಟ್ರೆ, ಮಗ ದೊಡ್ಡವನಾಗ್ದ, ಇನ್ನೊಂದು 2-3 ವರ್ಷ ಅವನಿಗೆ ಏನಾರು ಒಂದು ಜಾಬ್ ಆಗ್ಬಿಟ್ರೆ ದೇವ್ರ ದಯೆಯಿಂದ ನನಗೆ ಅದಕ್ಕಿಂತ ಇನ್ನೇನು ಬೇಡ. ನನ್ನ ತಮ್ಮಂದೊಂದು ಪಾಪ ಜೀವನ ಅದೇ, ಅವನಿಗೊಂದು ಮದುವೆ ಮಾಡ್ಬೇಕಂತ ತುಂಬ ಆಸೆ ಇತ್ತು, ಅದೊಂದು ಮದುವೆನೇ ಆಗಲ್ಲ ಅಂತ ಸುಮ್ಮನೆ ಬಿಟ್ಬಿಟ್ಟ. ನಾನು ಮದುವೆ ಆದರೆ ನಾಳೆ ದಿನ ಬಂದವ್ರು ಹೆಂಗಿರ್ತಾರೋ ಏನೋ, ನಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೋತಾರೋ ಇಲ್ವೋ, ಏನಾರ ಅಂದ್ಬಿಡ್ತಾರೇನೋ, ಆ ಥರ ದೂರ ಮಾಡಿಬಿಡ್ತಾರೋ, ಮನೆ ಬಿಟ್ಟು ಹೋಗ್ಬೇಕಾಗುತ್ತಾ, ಆ ಥರ ಏನಾರ. ಅಂದರೆ ಈಗ ಎಲ್ಲ ಹೆಣ್ಮಕ್ಳುಗಳು ಹೊಂದ್ಕೊಳ್ಳೋ ಸಿಗಲ್ಲ, ಎಲ್ಲ ಹೆಣ್ಮಕ್ಳು ಕೆಟ್ಟವ್ರು ಅಂತಲೇ ಹೇಳಿದ್ರು. ಆದರೆ ಈಗ ಎಷ್ಟು ಇರೋದು ಅದೇ ಥರ ಆಗ್ತಾ ಇರೋದು. ಅದಕ್ಕೆ ಈಗ ಅವನು ಹಂಗೆ ಹೇಳ್ದು, ಅದೊಂದು ನಂದೊಂದು ಕನಸು ನನಸಾಗಲೇ ಇಲ್ಲ, ಅದೊಂದು ಹಂಗೆ ಉಳ್ಕೊಂಡ್ಬಿಡ್ತು. ತುಂಬ ಪಾಪ ಅವನು, ಒಂದು ಯಾವುದು ಕೆಟ್ಟ ಹ್ಯಾಬಿಟ್ಸ್ ಇಲ್ಲ, ಎಲ್ಲೂ ಹೊರ ತಿರ್ಗ್ಲಿಕ್ಕೆ ಹೋಗಲ್ಲ, ಬರೀ ಫ್ಯಾಮಿಲಿ ನನ್ನ ಥರನೇ, ಅದಕ್ಕೂ ಕಷ್ಟನೇ ಆಗೋಗ್ಬಿಡ್ತು. ಸೊ ಇಷ್ಟೇ ನಂದೊಂದು ಪುಟ್ಟ ಕುಟುಂಬ, ಅದರೊಳಗೆ ನಮ್ದು ಇದೊಂದು ಹೋರಾಟ. ಬಟ್ ಎಲ್ಲ ಹೆಣ್ಮಕ್ಳಿಗೂ ನಾನೇನು ಹೇಳಬೇಕು ಅಂತ ಹೇಳಿದ್ರೆ, ಜೀವನ ಎಲ್ಲರಿಗೂ ಈಸಿ ಇಲ್ಲ. ಕೆಲವ್ರಿಗೆ ದುಡ್ಡಿರುತ್ತೆ, ಆದರೆ ಅದ್ರೊಳಗೆ ತುಂಬ ಸಮಸ್ಯೆಗಳಿರುತ್ತೆ. ನಮ್ಮ ಹತ್ರ ದುಡ್ಡಿರಲಿಲ್ಲ, ಅದೇ ದೊಡ್ಡ ಸಮಸ್ಯೆ ಆಯಿತು. ದುಡ್ಡಿರಲಿಲ್ಲ, ಮತ್ತು ನಮ್ಗೆ ಯಾರೋ ಸಪೋರ್ಟರ್ಸ್ ಇರಲಿಲ್ಲ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಸ್ಟ್ರಾಂಗ್ ಆಗಿ ನಾವು ನಿಮಗೆ ಹೆಲ್ಪ್ ಆಗಿರ್ತೀವಿ ಅಂತ ಯಾರೂ ಬರಲಿಲ್ಲ. ರಿಲೇಟಿವ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ, ನನ್ಗೆ ಯಾರಿಂದನೂ ₹1 ಸಹಾಯ ಆಗಲಿಲ್ಲ. ಹಂಗಾಗಿ ನಮಗೆ ಕಷ್ಟ ಆಯಿತು. ಸೊ ಕೆಲವರಿಗೆ ಎಲ್ಲ ಇದ್ದು ಕೂಡ ಕೆಲವು ಬೇರೆ ಬೇರೆ ಥರ ಸಮಸ್ಯೆಗಳಿರುತ್ತೆ. ಹಂಗೆ ಸಮಸ್ಯೆ ಇಲ್ದಿರೋರು ಯಾರೂ ಇಲ್ಲ, ಒಬ್ಬೊಬ್ರದ್ದು ಒಂದೊಂಥರ ಸಮಸ್ಯೆ. ಈಗ ನಾನು ಒಂಟಿಯಾಗಿ ಜೀವನ ಮಾಡಬೇಕಾಯ್ತು, ಒಂದು 3 ವರ್ಷದ ಮಗು ಇಟ್ಕೊಂಡು ಏಕ್ದಮ್ ಗೊತ್ತಿಲ್ಲದಿರೋ ಊರಲ್ಲಿ ಬಂದು ಗಂಡನ ಕಳ್ಕೊಂಡು ಜೀವನ ಮಾಡಬೇಕು ಅಂತ ತುಂಬ ಕಷ್ಟ ಆಯ್ತು. ಇದ್ದಿದ್ದು ಬಾಡಿಗೆ ಮನೇಲಿ, ಸ್ವಂತ ಮನೆ ಇಲ್ಲ, ಫ್ಯಾಮಿಲಿಯವರಿಲ್ಲ, ಫ್ರೆಂಡ್ಸ್ ಇಲ್ಲ, ಕಷ್ಟ ಹೇಳ್ಕೊಳಕ್ಕೆ ಅಂತಲೂ ಯಾರೂ ಇಲ್ಲ. ಅವಾಗ ಏನು ಮಾಡಬೇಕು ನಾನು? ಹಂಗಾಯ್ತು. ಏನೋ ಕಾಡಲ್ಲಿ ತಗೊಂಡೋಗಿ ಬಿಟ್ಟಾಗ ನಾವಲ್ಲಿ ಹೇಗೆ ತಬೀಬಾಗ್ತೀವಲ್ಲ, ಆ ಥರ ಆಯಿತು ನನ್ನ ಜೀವನ. ಆ ಥರ ನಾನು ತುಂಬ ಕಷ್ಟಪಟ್ಬಿಟ್ಟೆ. ನಾನು 2 ಸಲ ಸುಸೈಡ್ ಅಟೆಂಪ್ಟ್ ಮಾಡಿದೆ. ನಿಮಗೆ ಹೇಳ್ತಿರೋ ಸ್ಟೋರಿ ಏನೂ ಇಲ್ಲ, ನಾನು ಇಷ್ಟೇ ಹೇಳ್ತಾ ಇರೋದು. ಅದರಲ್ಲಿ ತುಂಬ ಇದೆ. ಡೀಪಾಗಿ ಹೇಳಬೇಕು ಅಂದರೆ ನೀವು 2-3 ಅವರ್ ಕೂತ್ಕೋಬೇಕಾಗುತ್ತೆ, ಅಷ್ಟು ಸ್ಟೋರಿ ಇದೆ. ನಾನು ತುಂಬ ಕಷ್ಟಪಟ್ಟದ್ದು ಯಾವುದೂ ನಿಮಗೆ ಹೇಳ್ತಾ ಇಲ್ಲ. ನೀವೇನು ಹೇಳ್ತೀರ, ನನ್ನ ಮಗಂಗೆ ನಾವು ಊಟ ಅಂತೂ ಉಪವಾಸ ಇದ್ವಿ ಬಿಡಿ, ತಿಂಗಳಾನ್ಗಟ್ಲೆ ಉಪವಾಸ ಇದೆ. ಬರೀ ರಾಗಿ ಗಂಜಿನ ನಿಮಗೇನು ಚಹಾ ಕೊಟ್ಟಿನಿ, ಇದಕ್ಕಿನ್ನೂ ಒಂದು ಸ್ವಲ್ಪ ದೊಡ್ಡ ಗ್ಲಾಸ್ ಅಂದ್ಕೊಳ್ಳಿ, ಅದರಲ್ಲಿ 1 ಗ್ಲಾಸ್ ಗಂಜಿ ಕುಡ್ಕೋತಾ ಇದ್ವಿ. ಅದಕ್ಕೆ ಎಷ್ಟು, 1 ಗ್ಲಾಸ್ ಗಂಜಿಗೆ 1 ಸ್ಪೂನು ರಾಗಿ ಹಿಟ್ಟು ಹಾಕಿದರೆ ಸಾಕಿತ್ತು. ಅದಕ್ಕೋಸ್ಕರ ಅದನ್ನ ಮಾಡ್ಕೊಂಡು ಕುಡಿತಾ ಇದ್ವಿ. ಅಂಥ ಸಿಚುವೇಶನಲ್ಲೇ ಎದುರಿಸ್ಕೊಂಡು ಬಂದ್ವಿ ನಾವು. ಯಾವಾಗ ನನ್ನ ಹಸ್ಬೆಂಡ್ ಹೋದ್ರಲ್ಲ, ನನ್ನ ಹಸ್ಬೆಂಡ್ ಮಿಸ್ ಆದ್ರಲ್ಲ, ಆ ಟೈಮಲ್ಲಿ ದೇವ್ರ ದಯೆಯಿಂದ ಇವತ್ತು ನಾನು ಇದನ್ನು ಸ್ಟಾರ್ಟ್ ಮಾಡಿದ್ಮೇಲೆ ದೇವ್ರು ನಮ್ಗೆ ಊಟಕ್ಕೆ ಕೊರತೆ ಮಾಡಲಿಲ್ಲ. ಕೆಲವೊಂದ್ಸಲ ಆಯಿತು, ನಾನು ಹೇಳಿದ್ನಲ್ಲ ಯಾವ್ಯಾವ ಟೈಮಲ್ಲಿ ನನಗೆ ಸಮಸ್ಯೆಗಳಾಯಿತು ಅಂತ. ಕೋವಿಡ್ ಟೈಮಲ್ಲಿ ಒಂದು ಇದನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಸಮಸ್ಯೆ ಆಗಿದ್ದು. ಕೋವಿಡ್ ಸ್ಟಾರ್ಟ್ ಆಯ್ತಲ್ಲ, ಅದಾಗ ಒಂದು 6 ತಿಂಗಳಾದ್ಮೇಲೆ ನಮಗೆ ಸ್ಟಾರ್ಟ್ ಆಗಿದ್ಬಿಟ್ರೆ ಮತ್ತೆ ನಾನು ರಿಕವರಿ ಮಾಡ್ಕೊಂಡ್ವಿ. ಅದಕ್ಕಿಂತ ಮುಂಚೆ ಕಷ್ಟಪಟ್ವಿ. ನನ್ನ ಹಸ್ಬೆಂಡ್ ಹೋದಾಗಿಂದ ನಾವು ತುಂಬ ಕಷ್ಟಪಟ್ವಿ. ಯಾಕೆಂದರೆ ಏನಂದರೆ ಫುಲ್ ಡಿಪೆಂಡ್ ಆಗಿದ್ವಿ. ಈಗಿನ ಹೆಣ್ಮಕ್ಳು ಯಾರು ಅಷ್ಟೊಂದು ಡಿಪೆಂಡ್ ಆಗಿರಲ್ಲ ಬಿಡಿ, ಎಲ್ಲರೂ ಸ್ವಂತ ದುಡಿತಾರೆ, ಮಾಡ್ತಾರೆ, ಅಥವಾ ಬೇರೆ ಏನೋ ಇರುತ್ತೆ, ಸಪೋರ್ಟರ್ಸ್ ಇರ್ತಾರೆ. ನನಗೆ ಹಂಗೆ ಇರಲಿಲ್ಲ, ನಂದು ಸಮಸ್ಯೆ ಬಂದಿದ್ದು ಅಲ್ಲಿ. ಅದಕ್ಕೆ ಎಲ್ಲ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರಬೇಕು. ಸೊ ಹಂಗಂತ ಹೇಳ್ಬಿಟ್ಟು ಫ್ಯಾಮಿಲಿನೆಲ್ಲ ಬಿಟ್ಟು ಇಂಡಿಪೆಂಡೆಂಟ್ ಆಗೋದಲ್ಲ, ಫ್ಯಾಮಿಲಿ ಬೇಕೇ ಬೇಕು. ಇವತ್ತು ಫ್ಯಾಮಿಲಿ ಇದ್ದದಕ್ಕೆ ನಾನು ಇಷ್ಟಿದ್ದೇನೆ ಅಂತ ಹೇಳ್ಬೋದು. ನನ್ನ ತಂದೆ ತಾಯಿ ತಮ್ಮ ಎಲ್ಲ ಒಟ್ಟಿಗಿದ್ದದಕ್ಕೆ. ಎಲ್ಲರಿಗೂ ಒಂದು ಕುಟುಂಬ ಅನ್ನೋದೊಂದು ಜೊತೆಯಲ್ಲಿದ್ದರೆ ಕಷ್ಟಗಳನ್ನ ಎದುರಿಸೋಕೆ ಈಸಿ. ಅಕಸ್ಮಾತ್ ಅವತ್ತೇನಾದ್ರು ನನ್ನ ತಂದೆ ಎಲ್ಲ ಊರಲ್ಲೇ ಇದ್ದು, ನನ್ನ ತಮ್ಮ ಯಾರು ಇಲ್ಲದೆ ನಾನು ಒಬ್ಬಳೇ ನನ್ನ ಮಗು ಇಟ್ಕೊಂಡಿದ್ದೆ, ಮೋಸ್ಟ್ಲಿ ನಾನು ಇರ್ತಿದ್ದೇ ಇಲ್ಲ ಹೋಗೋದು. ಯಾಕೆಂದ್ರೆ ಆಲ್ರೆಡಿ ಇವರೆಲ್ಲ ಇದ್ದೇ 2 ಸಲ ನಾನು ಸುಸೈಡ್ ಅಟೆಂಪ್ಟ್ ಮಾಡಿ. ಇವ್ರು ಯಾರು ಇಲ್ಲ ಅಂದಿದ್ರೆ ನಾನು ಮೋಸ್ಟ್ಲಿ ಇರ್ತಿದ್ನ ಇಲ್ಲ, ಯಾರಿಗೂ ಗೊತ್ತಾಗ್ತಿತ್ತು. ಎಲ್ಲರೂ ಅಂದ್ರೆ ಮನೆ ಒಳಗಿರ್ತಾರೆ. ಅವಾಗ ನಾನು ನನ್ನ ಮಗ ಇಬ್ಬರೇ ಮನೇಲಿ ಇರ್ತಿದ್ವಿ, ಯಾರು ಬಂದು ನೋಡಕ್ ಬರ್ತಾರೆ? ಆ ಟೈಮಿಗೆ ಉಂಟಲ್ಲ, ಫ್ರೆಂಡ್ಸು ಸಂಬಂಧಿಕರು ಜೊತೆಲಿದ್ರೆ ಆ ಒಂದು ಟೈಮ್ ಹಿಂಗೆ ಪಾಸ್ ಆಗ್ಬಿಟ್ರೆ ಮತ್ತೆ ನೀವು ಯೋಚನೆ ಮಾಡಲ್ಲ ಆ ಥರ. ಹಾಗೆ ಆ ಥರ ಸಿಚುವೇಶನ್ಗಳನ್ನ ಎದುರಿಸೋಕ್ಕೆ ಧೈರ್ಯ ಬೇಕು. ಮತ್ತು ನಾವು ಅನ್ಕೊಳ್ಳೋದೇ ಇಲ್ಲ ಯಾವ ಥರ ಈ ಥರ ಎಲ್ಲ ಏನು ಸಮಸ್ಯೆಗಳು ಬರ್ತವೆ ಅಂತ ಯಾರಿಗೂ ಗೊತ್ತಿರಲ್ಲ. ಇವತ್ತಿದ್ದಂಗೆ ನಾಳೆ ಇರಲ್ಲ. ಹಾಗೆ ಜೀವನ ತುಂಬ ಏನು ಹೇಳ್ತೀವಿ ಒಂಥರ ಚಂದನೂ ಕೂಡ ಹೌದು. ನಾವು ಅದನ್ನು ಇದು ಏನೇ ಕಷ್ಟ ಇದ್ರೂ ಅದನ್ನ ನಾವು ಖುಷಿಯಾಗಿ ತಗೊಂಡೋದ್ರೆ ಅದು ಬ್ಯೂಟಿಫುಲ್, ಅದೇ ಚೆನ್ನಾಗಿದೆ ಅಂದ್ಕೊಂಡೇ ಹೋಗ್ಬೇಕು. ಬಟ್ ಕಷ್ಟನ ಅಯ್ಯೋ ನನ್ನ ಕೈಲಿ ಆಗೋದೇ ಇಲ್ಲಪ್ಪ ಅಂದ್ಕೊಂಡ್ರೆ ಅದು ನರಕ.
ನಮ್ದು ನರಕದ ನಡುವೆನೆ ನಾವು ಸ್ವರ್ಗನ ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ ಅದ್ ಮಾಡ್ಕೋಬೇಕು ಅಂದ್ರೆ ಸಿಂಗಲ್ ಆಗಿದ್ರೆ ನೀವು ಅಷ್ಟು ಇದಾಗಲ್ಲ. ನಮ್ಮ ಕುಟುಂಬದೊಳಗಿರ್ಬೇಕು, ಎಲ್ಲರನ್ನೂ ಪ್ರೀತಿ ಮಾಡ್ಬೇಕು, ಅವ್ರಿಗೆ ಜಾಸ್ತಿ ಕೊಡ್ಬೇಕು, ಇವ್ರಿಗೆ ಏನ್ ಕೊಡಬಾರ್ದು, ಆ ಥರ ಎಲ್ಲ ನಾವು ತಲೆಯಲ್ಲಿ ಈಗೋ ಇಟ್ಕೊಂಡ್ರೆ ನಾವು ಖುಷಿಯಾಗಿರಕ್ಕೆ ಸಾಧ್ಯ ಇಲ್ಲ. ಈಗೋ ಬಿಟ್ಬಿಡ್ಬೇಕು, ಲೈಫ್ ಚೆನ್ನಾಗಿ ಎಲ್ಲರ ಜೊತೆ ನಗ್ನಗ್ತಾ. ಈಗ ನೋಡಿ ಪುನೀತ್ ರಾಜ್ಕುಮಾರ್ ಅಷ್ಟೆಲ್ಲ ಮಾಡಿ ಪಾಪ ಅವ್ರು ಅಷ್ಟು ಬೇಗ ಹೋದ್ರು. ಎಷ್ಟು ಇಡೀ ಕರ್ನಾಟಕ ಅಲ್ಲ, ಬೇರೆ ಬೇರೆ ಇಡೀ ಇಂಡಿಯಾನೇ ದುಃಖ ಪಡ್ತು. ಆ ಥರ ಒಂದು ಸಂಪಾದನೆ ಮಾಡ್ಲಿಕ್ಕೆ ನಮ್ಮಿಂದೆಲ್ಲ ಸಾಧ್ಯನಾ? ಹಾಗೆ ಇರೋವರೆಗೂ ಖುಷಿಯಾಗಿರ್ಬೇಕು, ನಗ್ನಗ್ತಾ ಜೀವನ ಮಾಡಬೇಕು, ಇಷ್ಟೇ ನಾನು ಕೇಳ್ಕೊಳ್ಳೋದು ಎಲ್ಲರನ್ನು. ಆ ಥರ ಒಂದು ನಾವು ಸಂಪಾದನೆ ಮಾಡೋಕ್ಕಾಗಲ್ಲ ಜನನ ಅವ್ರ ಥರ. ಅಟ್ಲೀಸ್ಟ್ ನಮ್ಗೆ ಎಷ್ಟಾಗುತ್ತೆ ಅಷ್ಟಾದ್ರೂ ಪ್ರಯತ್ನ ಮಾಡಬೇಕು ಅಂತ ನಾನು ಕೇಳ್ಕೊಳ್ಳೋದು. ನಿಮ್ಮ ಒಂದು ಶ್ರಮದಿಂದ ಒಂದಿಷ್ಟು ಮಂದಿಯನ್ನ ನೀವು ಪಡ್ಕೊಂಡಿದ್ದೀರಿ ಸಂಪಾದನೆ. ಖಂಡಿತ ಒಂದಿಷ್ಟು ಅಲ್ಲ, ಆ್ಯಕ್ಚುಲಿ ನನಗೆ ನನ್ನ ಹಸ್ಬೆಂಡ್ ಇದ್ದಿದ್ರು ನನಗೆ ಇಷ್ಟು ಜನ ನನಗೆ ಒಂದು ಬಂದು ಅಪ್ರಿಷಿಯೇಟ್ ಮಾಡೋದಾಗಲಿ ಅಥವಾ ಎಲ್ಲರೂ ನನಗೆ ಮಾತಾಡ್ಸೋದಾಗಲಿ, ಇಷ್ಟು ಜನ ಪರಿಚಯ ಆಗಲಿ ಯಾರೂ ಆಗ್ತಿರ್ಲಿಲ್ಲ. ನನ್ನ ಕಷ್ಟನೇ ನನಗೆ ಜನಗಳನ್ನೇನು ಅಂತ ಪರಿಚಯ ಮಾಡಿಕೊಡ್ತು, ಜಗತ್ತು ಏನಂತ ಪರಿಚಯ ಮಾಡಿಕೊಡ್ತು, ಜೀವನ ಅಂದ್ರೆ ಏನು ಅಂತ ಪರಿಚಯ ಮಾಡಿಕೊಡ್ತು. ಯಾವ ಎಜುಕೇಷನ್ ಇಲ್ಲದೆ ನಾವು ಜೀವನನ ಪ್ರಾರಂಭಿಸಿದ್ವಿ. ತಮ್ಮ ಮೊದಲ ಸ್ಟಾಲ್ ಎಲ್ಲಿದ್ದದ್ದು? ಮೊದಲು ನಾವು ಮಣ್ಣಗುಡ್ಡ ಇದ್ರ ಹತ್ರ ಇಟ್ಟದ್ದು. ಮಣ್ಣಗುಡ್ಡದಲ್ಲಿ ನಮ್ಮದು ಫಸ್ಟು ಇದ್ರ ಹತ್ರ ಇಟ್ವಿ, ಎಲ್ಲಿ ಲೇಡಿಲ್ ಇಂದ ಕೆಳಗೆ ಸ್ವಿಮ್ಮಿಂಗ್ ಪೂಲ್ ಇದೆಯಲ್ಲ ಅದ್ರ ಹತ್ರ ಇಟ್ಟಿದ್ವಿ. ಅಲ್ಲಿ ಸ್ವಲ್ಪ ಅದೇನು ಹೇಳಿದ್ನಲ್ಲ ಸಮಸ್ಯೆಗಳಾಯಿತು, ಇಡಲೇಬಾರ್ದು ಅಂತ ಎತ್ಸಿದ್ರು. ಬಟ್ ಈಗ ಫುಲ್ ಇದೆ. ಅವಾಗ ನಂದು ಮತ್ತೆ ಮೊಟ್ಟೆ 3 ಜನ ಇದ್ದಿದ್ದು ನಾವು ಅಲ್ಲಿ. ಅವಾಗ 4 ಜನ ಇದ್ವಿ. ಅಲ್ಲಿಂದ ಫುಲ್ ಇದ್ರವ್ರಿಗೂ ಅವಾಗ ಹೆಪ್ಸಿದ್ರು. ಬೇರೆಯವರೆಲ್ಲ ಮತ್ತೆ ಅಲ್ಲೇ ಉಳ್ಕೊಂಡ್ರು, ನನ್ನನ್ನು ಮಾತ್ರ ನಿಲ್ಲಿಗೆ ಬಿಡಲೇ ಇಲ್ಲ. ಈವನ್ ಪೊಲೀಸನ್ನೇ ಕಳಿಸಿ ಎಪ್ಸಿದ್ರು, ಏನಕ್ಕೆ ಅಂತ ಗೊತ್ತಾಗಲಿಲ್ಲ ನನಗೆ. ಸೊ ಅಲ್ಲಿಂದ ಇದ್ಮೇಲೆ ನಾವು ಮಣ್ಣಗುಡ್ಡ ಗುರ್ಜಿ ಗ್ರೌಂಡ್ ಇದ್ರ ಹತ್ರ, ಗುರ್ಜಿ ಅಲ್ಲ ಮಣ್ಣಗುಡ್ಡ ಸಂಗನಿಕೇತನ ಹತ್ರ ಹೋದ್ವಿ. ಅಲ್ಲಿ ಒಂದು ಖಾಲಿ ಜಾಗ ಇತ್ತು, ಅಲ್ಲೆಲ್ಲ ಫುಲ್ ಕಸ ಹಾಕಿದ್ರು. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲಿದೆ ಒಬ್ರು ಕಾರ್ಪೆಂಟ್ರ್ ಹೇಳಿದ್ರು, ಪರವಾಗಿಲ್ಲ ನೀವು ಇಲ್ಲೇನು ಮಾಡ್ಕೊಳ್ಳಿ, ಇಲ್ಲಾಂದರೆ ಆ ಕಡೆ ನನ್ನ ಇದೇ ಇದ್ರ ಸೈಡು ಅಲ್ಲಿ ಸಹ ಬರ್ಬೋದು, ನಿಮ್ಗೆ ಏನು ಸಮಸ್ಯೆ ಆಗೋದಿಲ್ಲ, ನಾನಿದ್ದೇನೆ, ಏನಿದ್ರು ನಮಗೆ ಹೇಳಿ ಅಂತ ಹೇಳಿದರು. ಸೊ ಅದರ ನಂತರ ನಾವು ಅಲ್ಲಿ ಹೋಗಿ ಎಲ್ಲ ಕ್ಲೀನ್ ಮಾಡಿ ಮಣ್ಣು ಹಾಕಿ ಕಸ ಎಲ್ಲ ತೆಗೆದು ಎಲ್ಲ ಸರಿ ಮಾಡ್ಕೊಂಡು ಅಲ್ಲಿ ನಿಲ್ಸ್ಕೊಂಡ್ವಿ. ಅಲ್ಲಿ ಆಗ ಯಾರು ಜನನೇ ಬರ್ತಾ ಇರಲಿಲ್ಲ, ಯಾಕೆಂದ್ರೆ ಅದು ಒಂದು ಸ್ವಲ್ಪ ಒಳಗಿದ ರೋಡ್, ಮೇನ್ ರೋಡ್ ಅಲ್ಲ ಹಾಗೆಗೆ. ಆಮೇಲೆ ಎಲ್ಲರೂ ಹೇಳಿದ್ರು ಇಲ್ಲಿ ಯಾರು ಬರ್ತಾರೆ ಅಂತ ಇಲ್ಲಿ ಇಟ್ಕೊಂಡ್ರಿ ಅಂತ. ಆದರೂ ಪರವಾಗಿಲ್ಲ, ಯಾವುದು ಕಿರಿಕಿರಿಲ್ವಲ್ಲ ಅಂತ ನಿಂತ್ಕೊಂಡ್ವಿ. ಅದೇ ಟೈಮಲ್ಲಿ ನಮಗೆ ದೀಪ್ತಿ ಕಾಮತ್ ಮೇಡಮ್ ಬಂದು ನಮ್ಮದು ಆರ್ಟಿಕಲ್ ಬರೆದಿದ್ದು. ಅದಾದಮೇಲೆ ನನಗೆ ಜನ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿಂದ ನನಗೆ ಆ ರೋಡಿಗೆ ಜನ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅಲ್ಲಿಂದ. ಅವ್ರದ್ದು ಯಾವಾಗ ಪೇಪರಲ್ಲಿ ಸ್ಟಾರ್ಟ್ ಮಾಡಿದ್ರು, ಎಲ್ಲ ನ್ಯೂಸ್ ಚಾನಲ್ನವ್ರು ಬರ್ತಿದ್ರು. ಅವಾಗ ಯಾವುದು ನ್ಯಾಚುರಲ್ಸು ಯಾವುದು ಇರಲಿಲ್ಲ. ಆಮೇಲೆ ಬಂದಿದ್ದು ಅಲ್ಲಿಗೆ ನ್ಯಾಚುರಲ್ಸ್ ಐಸ್ ಕ್ರೀಮ್ ಬಂತು. ಆವಾಗ ಮೊದಲೇ ಅವೆಲ್ಲ ಇದ್ದಿದ್ರೆ ಆ ರೋಡ್ ಸ್ವಲ್ಪ ಫೇಮಸ್ ಇರ್ತಿತ್ತು. ಅವಾಗ ಯಾವುದು ಇರಲಿಲ್ಲ. ಒಂದೇ ಇವರು ಪ್ರಭು ಬೇಕರಿ ಅವ್ರದ್ದಿತ್ತು ಸ್ವಲ್ಪ ಮುಂದಕ್ಕೆ, ಸ್ಮಶಾನದ ಮುಂದಕ್ಕೆ, ಅವ್ರೊಬ್ರದ್ದು ಬಿಟ್ಟರೆ ಅಲ್ಲಿಂದ ಈಚೆಗೆ ಯಾವೂ ಇರಲಿಲ್ಲ. ಪ್ರಭು ಬೇಕರಿಯಿಂದ ಇನ್ನು ಆ ಕಡೆಗಿದ್ವು, ಅವ್ರದ್ದೇ ಸ್ಟಾರ್ಟಿಂಗು. ಪ್ರಭು ಬೇಕರಿ ಅವೆಲ್ಲ ಇದ್ದು, ಸ್ವಲ್ಪ ಜ್ಯುವೆಲ್ ಶಾಪು ಅವೆಲ್ಲ ಇದ್ವು. ಅವೇ ಅಷ್ಟು ಬಿಟ್ಟರೆ ನಮ್ಮ ಕಡೆಗೆ ಏನು ಈ ಕಡೆ ಯಾರೂ ಬರ್ತಾನೆ ಇರಲಿಲ್ಲ. ಆಮೇಲೆ ತುಂಬ ಜನ ಬರ್ಲಿಕ್ಕೆ ಸ್ಟಾರ್ಟ್ ಆದರು, ಬಿಸ್ನೆಸ್ ಚೆನ್ನಾಗಾಯಿತು. ಆವಾಗ ಸ್ವಲ್ಪ ಜನಗಳಿಗೆ ಇಲ್ಲಿ ಈ ಥರ ಒಂದು ಫುಡ್ ಇದೆ ಅಂತೇಳಿ ಗೊತ್ತಾಯಿತು. ಎಲ್ಲ ಸಪೋರ್ಟ್ ಮಾಡ್ತಿದ್ರು, ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ರು. ತುಂಬ ಚೆನ್ನಾಗಿದೆ ಫುಡ್ಡು, ತುಂಬ ಖುಷಿ ಆಯಿತು, ಹಾಗೆ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿದೆ ಎಲ್ಲ ಹೇಳ್ತಿದ್ರು. ಸೊ ಹಾಗೆ ಅಲ್ಲಿ ನಾನು ಮಣ್ಣಗುಡ್ಡ ಸ್ಟಾರ್ಟ್ ಮಾಡಿದೆ. ಅದೇ ನಂದು ಮೇನ್ ಸ್ಪಾಟು. ತುಂಬ ವರ್ಷ ಇದ್ವಿ ಅಲ್ಲಿ. ಇವಾಗಲೇ ಲಾಕ್ಡೌನ್ ಆಗಿದ್ದು. ಅದಾದಮೇಲೆ ಮತ್ತೆ ಬರೋಕ್ಕೆ ಹೋದ್ವಿ. ಮತ್ತೆ ಲಾಕ್ಡೌನ್ ಬಿಟ್ಟರು ನೋಡಿ 2 ವರ್ಷ ಆದಮೇಲೆ. ಅವಾಗ ಅಲ್ಲಿಗೆ ಬಂದ್ವಿ. ಅವಾಗ ಅಲ್ಲಿ ಇಲ್ಲಿಗೆ ಬಿಡಲಿಲ್ಲ. ಅವಾಗಲೇ ದೊಡ್ಡ ಸಮಸ್ಯೆ ಮಾಡಿದ್ದು. ಅವಾಗ ತುಂಬ ಅಂದರೆ ನಿಲ್ಲಕ್ಕೆ ಬಿಡಲ್ಲ. ಆವಾಗಲೇ ಎಲ್ಲ ಕೆಲವೆಲ್ಲ ಮಾತಾಡಿದ್ರು ಅಂದಲ್ಲ, ಅದೆಲ್ಲ ಅವಾಗ ಸರಿ ಆಯಿತು ಅಂದರೆ ಗುರ್ಜಿ ಗ್ರೌಂಡಲ್ಲಿ ಬೇರೆಯವರೆಲ್ಲ ಇದ್ರಲ್ಲ, ಸೊ ನಾವು ಅಲ್ಲೇ ಅಂತ ಇಟ್ಕೊಂಡ್ವಿ. ಅಲ್ಲೂ ಒಂಥರ ಬೇರೆ ಥರ ಸಮಸ್ಯೆಗಳಾಯಿತು. ಪರವಾಗಿಲ್ಲ ಅಂತೇಳಿ ಮಾಡಿದೆ. ಆಮೇಲೆ ಹಿಂಗೆ 3 ದಿನಕ್ಕೆ ಇದೆಲ್ಲ ಸಮಸ್ಯೆಗಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಶಾಪ್ ತಗೊಂಡು ಇವಾಗ ಜಸ್ಟ್ ಒಂದು 4 ಮಂತ್ಸ್ ಆಯ್ತು ಅಷ್ಟೇ. 4-5 ಮಂತ್ಸ್ ಇದೆ ರನ್ನಿಂಗ್. ಇವಾಗ ನಾನು ಶಾಪ್ ಮಾಡ್ಕೊಂಡಿದ್ದೆ. ಈ ಸಮಸ್ಯೆ ಇದ್ದಿದೆ, ಯಾವಾಗ ನೋಡಿದ್ರು ನಿಮ್ಮ ಅಪ್ಪಂದ ಜಾಗ ಹಿಂಗೆ ಕೇಳಿದ್ರೆ, ಹಾಗಾದ್ರೆ ಯಾರು ಪಾಪದವರೆಲ್ಲ ರಸ್ತೆ ಬದಿಯಲ್ಲಿ ಏನು ಕೆಲಸನೇ ಮಾಡಂಗಿಲ್ಲ, ಎಲ್ಲ ಕಡೆ ನಮ್ಗೆ ಒಂದೇ ಜಾಗ ಇರುತ್ತೆ. ಅದನ್ನೆಲ್ಲ ತುಂಬ ಮಾತಾಡ್ಬಿಟ್ರು. ಸೊ ಬೇಡ, ಸವಾಸನೆ ಬೇಡ ಅಂತೇಳಿ ನನಗೆ ಇಷ್ಟ ಆಯಿತು. ನನ್ನ ಜಾಗ ರೆಂಟ್ ಡೆಪಾಸಿಟ್ ಎಲ್ಲ ಕೊಡಬೇಕು, ಮತ್ತು ನನ್ನ ಮನೆಯೆಲ್ಲ ಮಾಡ್ಕೊಂಡು ತುಂಬ ಕಷ್ಟ ಇತ್ತು. ಮನೇದು ಜೀವ ಇತ್ತಲ್ಲ, ಇದ್ರ ಕಡೆ ಕಾನ್ಸಂಟ್ರೇಟ್ ಮಾಡಲಿಲ್ಲ ನಾನು. ಸೊ ಹಾಗಾಗಿ ಅದು ಸಹ ಫುಲ್ ಲೋನ್ ಮಾಡಿ ನಮ್ಮ ಹತ್ರ ಏನು ದುಡ್ಡಿರಲಿಲ್ಲ. ಮತ್ತು ನಮಗೆ ಪರಿಚಯದವರೇ ಮನೆ ಎಲ್ಲ ಮಾಡಿಕೊಟ್ಟದೆಲ್ಲ ಪರಿಚಯ ಇದ್ದವರೇ. ಸೊ ಅವರೆಲ್ಲ ಸ್ವಲ್ಪ ಕಡಿಮೆ ಇದರಲ್ಲಿ ಖರ್ಚೆಲ್ಲ ಮಾಡಿಕೊಟ್ರು. ಚೆನ್ನಾಗಿ ಸಮಸ್ಯೆಗಳು ಎದುರಿಸಿದ್ವಿ. ಬಟ್ ತೊಂದರೆ ಇಲ್ಲ, ಇವಾಗ ದೇವ್ರದಿಂದ ಇಲ್ಲಿ ಚೆನ್ನಾಗಿ ನಡೀತಾ ಇದೆ. ನನ್ನ ಕಸ್ಟಮರ್ಸ್ ಎಲ್ಲ ತುಂಬ ಒಳ್ಳೆ ಇದ್ದಾರೆ, ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಫುಡ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅವ್ರು ಹೇಳಿದ್ರೆ ನನಗೆ ಅದೇ ಖುಷಿ. ಸೊ ಈಗ ಲೋನ್ ಎಲ್ಲ ಕಟ್ಟಲಿಕ್ಕೆ ಏನು ತೊಂದರೆ? ಈಗ ನಡೀತಾ ಇದೆ ಜೀವನ ನಡ್ಕೊಂಡು. ಲೋನ್ ಕಟ್ಟಲಿಕ್ಕೆ ನನಗೇನು ಬೇಕು ಅಷ್ಟು ನನಗೆ ಸಿಗ್ತದೆ. ಬಟ್ ನಾನು ತುಂಬ ಉಳಿಸ್ಲಿಕ್ಕೆ ಆಗೋಷ್ಟಿಲ್ಲ, ಯಾಕೆಂದ್ರೆ ನಾವು ಇಡೀ ದಿನ ಮಾಡೋದಿಲ್ಲ. ಮಾಡೋದು ಸಂಜೆ ಮಾತ್ರ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಮಾಡ್ತೀವಿ ಅಷ್ಟೇ. ಮತ್ತು ಲಿಮಿಟೆಡ್ ಐಟಮ್ ನೋಡಿ, ನೀವು ಅಲ್ಲಿ ನೋಡಿದ್ರಲ್ಲ ಪಾತ್ರೆಗಳು ಅಷ್ಟೇ ಲಿಮಿಟೆಡ್ ಐಟಮ್.
ಅಷ್ಟು ಮಾತ್ರ ಮಾಡ್ಕೊಬರೋದು ಸಾಕು. ಜೀವನ ಹೋಗ್ಲಿಕ್ಕೆ ಏನು ತೊಂದರೆ ಇಲ್ದಂಗೆ ಹೋದರೆ ಅಷ್ಟು ಸಾಕು. ಆದ್ರೂ ಕೆಲವೆಲ್ಲ ಕಷ್ಟ ಆಗುತ್ತೆ, ಆದರೆ ಪ್ರಾಬ್ಲಮ್ ಇಲ್ಲ. ಇಷ್ಟು ನನಗೆ ಜೀವನ ಚೆನ್ನಾಗಿ ನಡ್ಕೊಂಡು ಹೋಗ್ಬಿಟ್ರೆ ನೆಮ್ಮದಿ ಸರ್. ದೊಡ್ಡ ದೊಡ್ಡ ಆಸೆಗಳೇನಿಲ್ಲಲ್ಲ, ಸಾಕಾಗ್ತದೆ. ಯಾವುದೇ ಒಂದು ಗುರುತು ಪರಿಚಯ ಇಲ್ಲದಂತ ಊರಿಗೆ ಬಂದು ಇದೀಗ ಎಲ್ರಿಗೂ ಪರಿಚಯ ಆಗಿದ್ದೀರಿ ತಾವು. ಸೊ ನಿಮ್ಮ ಮೇಲೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಈಗ? ಅಲ್ಲ, ನನಗೆ ನಿಜವಾಗ್ಲೂ ಪ್ರೌಡ್ ಫೀಲ್ ಇದೆ. ಯಾಕೆಂದರೆ ನನಗೆ ಯಾರು ಅವತ್ತು ನನಗೆ ಸಹಾಯ ಮಾಡದೇ ಇರೋವಂಥ ಟೈಮಲ್ಲಿ ಕೂಡ ಆವಾಗ ನನಗೆ ಧೈರ್ಯ ಇರಲಿಲ್ಲ. ಅಂದರೆ ಒಂಥರ ಭಯ ಇತ್ತು, ಇಲ್ಲಿ ನಾನು ಬದುಕಲಿಕ್ಕೆ ಆಗ್ತದಾ, ಸಾಧ್ಯನಾ ಅಂತ. ಎಲ್ಲ ದಾಟ್ಕೊಂಡು ಬಂದಮೇಲೆ ನಿಜವಾಗ್ಲೂ ನನ್ನ ಮೇಲೆ ನಮಗೆ ಪ್ರೌಡ್ ಫೀಲ್ ಆಗುತ್ತೆ. ಮತ್ತು ಇಷ್ಟು ಧೈರ್ಯನೂ ಬರುತ್ತೆ. ಆದರೆ ಇಷ್ಟೇ ದಾಟ್ಕೊಂಡು ಬಂದಿದ್ದೀವಿ, ಇನ್ನೇನುಂಟು ಆ ಥರ ಫೀಲ್ ಆಗುತ್ತೆ ಆವಾಗ. ಮತ್ತು ಆ ದಾರಿ ದಾಟುವಾಗ ಇರುತ್ತಲ್ಲ, ಆ ಕಷ್ಟನ ದಾಟಿ ಬರಬೇಕು, ಆಮೇಲೆ ನಿಮಗೆ ಧೈರ್ಯ ಪ್ರೌಡ್ ಫೀಲ್ ಎಲ್ಲ ಬರೋದು. ಆ ಟೈಮಲ್ಲಿ ತುಂಬ ಭಯ ಇರುತ್ತೆ, ತುಂಬ ಕಷ್ಟಗಳು. ಇನ್ನು ಏನಕ್ಕಪ್ಪ ಇದು ಜೀವನ, ಬೇಡವೇ ಬೇಡ, ಈ ಥರ ಎಲ್ಲ ಯೋಚನೆ ಮಾಡಿರ್ತೇವೆ. ನಾನು ಮಾಡಿದ್ದೇನೆ, ಇಲ್ಲ ಅಂತಲ್ಲ. ನಾವು ಹೇಳೋದು ಈಸಿ, ಧೈರ್ಯವಾಗಿರಿ ಅಂತ. ಬಟ್ ಆ ಟೈಮ್ನ ಫೇಸ್ ಮಾಡೋದಿದೆಯಲ್ಲ, ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ ಅವಾಗ. ಸೊ ಇವಾಗ ನನಗೆ ನನ್ನ ಮೇಲೆ ಪ್ರೌಡ್ ಫೀಲ್ ಇದೆ. ನಾನು ಯಾರು ಸಪೋರ್ಟ್ ಇಲ್ಲದೆ, ನನ್ನ ತಮ್ಮ ಅಂದರೆ ನನ್ನ ಫ್ಯಾಮಿಲಿ ಮಾತ್ರ. ಹೊರಗಿಂದ ನನಗೆ ಯಾರು ಸಪೋರ್ಟ್ ಅಂತೇಳಿ ಮಾಡ್ತೀನಿ. ನನಗೆ ನಾವಿದ್ದೇವೆ, ನೀನು ಧೈರ್ಯವಾಗಿ ಇರು ಅಂತ ಹೇಳೋರಿಲ್ಲ. ಬಟ್ ನಾನು ಬರೋ ಕಸ್ಟಮರು ನನಗೆ ಆಶೀರ್ವಾದ ಮಾಡೋರು, ನಿನ್ಗೆ ಒಳ್ಳೇದಾಗುತ್ತೆ, ದೇವ್ರು ನಿನಗೆ ಚೆನ್ನಾಗಿರ್ತಾರೆ. ಅದರಲ್ಲಿ ಏಜ್ಡ್ ಪರ್ಸನ್ ಬಂದರೆ ಅಂತೂ, ಇಲ್ಲ ಮಗ ನೀನೇನು ಟೆನ್ಷನ್ ಮಾಡಬೇಡ, ತಲೆಬಿಸಿ ಬೇಡ, ನಿಮಗೆ ದೇವ್ರು ಇದ್ದಾರೆ ಹಾಗೆ ಹೇಳ್ತಿದ್ರು. ಇವಾಗಲೂ ಅಷ್ಟೇ, ನಾನು ದೇವರನ್ನು ನಂಬಿ ನನ್ನ ಪಾಡು ನನ್ನ ದಿನ ಬೆಳಗಾನೆ ಇದ್ದರೆ ನನ್ನ ಕೆಲಸನೇ ನನಗೆ ದೇವರು. ಎಲ್ಲೂ ಹೋಗಲ್ಲ. ಕೆಲವ್ರೆಲ್ಲ ಇರ್ತಾರೆ, ಎಲ್ಲಿ ಕರೆದ್ರು ಬರಲ್ಲ, ಏನು ಫಂಕ್ಷನಿಗೆ ಬರಲ್ಲ, ಕೆಲವ್ರದ್ದೆಲ್ಲ ಕಂಪ್ಲೇಂಟ್ಸ್ ಉಂಟು. ಬಟ್ ನಾನು ಇದನ್ನು ಬಂದ್ ಮಾಡಿ ಹೋಗ್ಲಿಕ್ಕೆ ಆಗೋದಿಲ್ಲ. ನಾವು ಹಬ್ಬಗಳಲ್ಲಿ ಬಂದ್ ಮಾಡ್ತೀವಿ, ಮತ್ತು ನಾನು ಸೋಮವಾರ ಬಂದ್ ಮಾಡ್ತೀವಿ. ಸೊ ಇನ್ನೂ ಎಕ್ಸ್ಟ್ರಾ ಬಂದ್ ಮಾಡಿದ್ರೆ ನನ್ನ ಕಸ್ಟಮರ್ಗಳು ಪಾಪ ಇಲ್ಲಿ ಬಂದು ವಾಪಸ್ ಹೋಗ್ತಾರೆ. ಆವಾಗ ನನಗೆ ಅಲ್ಲಿ ಒಂದು ಫೋನ್ ಹೊಡೆದ್ರೆ ನನಗೆ ಬೇಜಾರಾಗ್ತದೆ. ಅಯ್ಯೋ ಪಾಪ ಬಂದಿದ್ದು ಹೋಗಿ ವಾಪಸ್ ಹೋಗ್ತಿದ್ದಾರೆ, ರಜೆ ಅಂತ ಹೇಳೋಕ್ಕೆ ಬೇಜಾರಾಗುತ್ತೆ. ಆಲ್ರೆಡಿ ಸಾಕಷ್ಟು ರಜೆಗಳಾಗ್ತಿರ್ತಾರೆ, ಮತ್ತೆ ರಜೆ ಮಾಡ್ತಾರೆ. ಪರವಾಗಿಲ್ಲ, ಈಗ ನಾನು ಖುಷಿಯಲ್ಲಿ ಇದ್ದೇನೆ. ಇದ್ದಿದ್ರಲ್ಲಿ ತುಂಬ ಇದಲ್ಲ. ನನ್ನ ಜೀವನಕ್ಕೆ ನನಗೆ ಸಾಕಿಷ್ಟು. ನನಗೆ ತುಂಬ ಕೋಟಿಗಟ್ಟಲೆ ಹಣ ಬೇಕು, ಅದೆಲ್ಲ ಏನು ಆಸೆ ಇಲ್ಲ. ಇರೋ ಜೀವನ ಏನು ತೊಂದರೆ ಇಲ್ದಂಗೆ ನೆಮ್ಮದಿಯಾಗಿ ನಡ್ಕೊಂಡು ಹೋಗಿ ಅಷ್ಟು ಸಾಕು. ದೇವರು ಒಳ್ಳೆ ಆರೋಗ್ಯ ಕೊಡಬೇಕಷ್ಟೇ, ನಾವು ಕೆಲಸ ಮಾಡೋದಕ್ಕೆ ಆರೋಗ್ಯ ಕೊಟ್ಟರೆ ಅಷ್ಟೇ ಸಾಕು. ಓಕೆ ಮ್ಯಾಮ್. ಸೊ ಒಂದಿಷ್ಟು ಮಾಹಿತಿಗಳನ್ನು ತಿಳಿಸಿದ್ರೆ ನಮಗೆ ತಮ್ಮ ಒಂದು ಲೈಫ್ ಜರ್ನಿಯ ಬಗ್ಗೆ. ಒಂದಿಷ್ಟು ಇನ್ಸ್ಪಿರೇಷನ್ ಆದ ಮಾತುಗಳನ್ನು ಸಹ ಹೇಳಿದ್ರಿ. ಯಾಕಂದರೆ ನಿಮ್ಮ ಜೀವನದಲ್ಲಿ ಬಂದಂತಹ ಕಷ್ಟಗಳು ಹಾಗೆ ಇದೆ. ಸೊ ಅದನ್ನು ಅನುಭವಿಸಿ ನಿಮ್ಗೆ ಕೆಲವೊಂದು ಮಾಹಿತಿಗಳು ನಮ್ಮ ವೀಕ್ಷಕರಿಗೆ ತಾವು ಕೊಡ್ರಿ. ಸೊ ಇನ್ನೊಂದು ಏನಂತ ಹೇಳಿದ್ರೆ, ಎಷ್ಟೋ ಜನ ನಾನು ಇದು ಮಾಡಿ ನನಗೆ ನ್ಯಾಷನಲ್ ಅವಾರ್ಡ್ ಎಲ್ಲ ಸಿಗ್ತಲ್ಲ, ಆ ಟೈಮ್ ತುಂಬ ಜನ ಇನ್ಸ್ಪೈರ್ ಆಗಿ ಎಷ್ಟೋ ಜನ ಬೇರೆ ಈ ಥರ ಫುಡ್ ಸ್ಟಾಲ್ಗಳನ್ನ ಸ್ಟಾರ್ಟ್ ಮಾಡಿದ್ವಿ. ಯಾಕೆಂದರೆ ಅವಾಗ ನೋಡಿ, ನಾನು ಸ್ಟಾರ್ಟ್ ಮಾಡುವಾಗ ಅಷ್ಟು ಫುಡ್ ಸ್ಟಾಲ್ಗಳು ಇರಲಿಲ್ಲ. ಅದ್ರಂದ್ರೆ ತುಂಬ ಫುಡ್ ಸ್ಟಾಲ್ಗಳಾಯಿತು ಮಂಗಳೂರಲ್ಲೇ ಇವಾಗ. ಮತ್ತು ತುಂಬ ಬೇರೆ ಕಡೆಯಿಂದ ಇದು ನನಗೆ ಮುಂಬೈಯಿಂದಲೂ ಕಾಲ್ ಮಾಡಿದ್ದಾರೆ. ಮತ್ತು ಮೈಸೂರು ಹತ್ರ ಒಂದು ಹೈವೇಯಲ್ಲಿ ಒಂದು ಹುಡುಗ, ನಾನು ನಿಮ್ಮದು ವಿಡಿಯೋ ಎಲ್ಲ ನೋಡಿದೆ ಅಕ್ಕ, ಈಗ ನಾನು ಸಹ ಸೇಮ್ ಮಾಡ್ತಾಯಿದ್ದೀನಿ, ನಾನು ತುಂಬ ಚೆನ್ನಾಗಾಗಿದೆ, ನಂಗೆ ಕೆಲಸ ಎಲ್ಲೂ ಸಿಗಲಿಲ್ಲ ಆ ಥರ ಹೇಳ್ದ. ಮತ್ತು ಇನ್ನೊಬ್ಬರು ಮಹಾರಾಷ್ಟ್ರದಿಂದ ಒಬ್ರು ಕಾಲ್ ಮಾಡಿದ್ರು, ಅವರು ಡಬ್ಬಿದು ಫುಡ್ ಸ್ಟಾರ್ಟ್ ಮಾಡಿದ್ರು. ಅವರು ಕಾಲ್ ಮಾಡಿ ನಾನು ನಿಮ್ಮ ವಿಡಿಯೋ ನೋಡಿ ಇನ್ಸ್ಪೈರ್ ಆಯಿತು ಹಾಗೆ ಅಂತ ಅವ್ರು ಮಾಡಿದರು. ಮತ್ತು ಆಂಧ್ರದಲ್ಲೆಲ್ಲ ನ್ಯೂಸ್ ಪೇಪರಲ್ಲಿ, ಆಂಧ್ರದ್ದು ತೆಲುಗು ಪೇಪರಲ್ಲೆಲ್ಲ ಬಂದಿತ್ತು, ಅಲ್ಲಿಂದ ಯಾರೋ ಮಾಡಿದ್ರು. ಬೆಂಗಳೂರಲ್ಲಿ ಒಬ್ರು ಹುಡುಗಿ ಇವತ್ತು ವೈಟ್ ಫೀಲ್ಡಲ್ಲಿ ಮಾಡ್ತಿದ್ರೆ, ನನ್ನ ಥರನೇ ಗಾಡಿ ಇಟ್ಕೊಂಡು. ಸೊ ಅವರು IT ಕಂಪ್ನಿಯಲ್ಲಿ ಕೆಲಸಕ್ಕಿದ್ದವರು, ಇನ್ಫೋಸಿಸ್ದೆ ಅದರಲ್ಲಿ ಇದರಲ್ಲಂತೆ. ಸೊ ಅದನ್ನು ಬಿಟ್ಟು ಬಂದು 40,000 ಸ್ಯಾಲ್ರಿ ಇತ್ತು. ಅದನ್ನು ಬಿಟ್ಟು ಬಂದು ಅವ್ರಿಗೂ ಸ್ವಲ್ಪ ಏನೋ ಫ್ಯಾಮಿಲಿ ಒಳಗೆ ಸಮಸ್ಯೆ ಇತ್ತಂತೆ, ಹುಡುಗಿ. ಸೊ ಮದುವೆ ಆಗಿದ್ದರು, ಬೇರೆ ಏನೋ ಸಮಸ್ಯೆ ಇತ್ತು. ಸೊ ಅದನ್ನು ಬಿಟ್ಟು ಬಂದು ಅವರು ನನ್ನ ಸ್ಟೋರಿ ಓದಿದ ಮೇಲೆ ನಾನು ಏನಾದರೂ ಅಚೀವ್ ಮಾಡಬೇಕು ಅಂತೇಳಿ ಅವರು ಅದನ್ನು ಸ್ಟಾರ್ಟ್ ಮಾಡಿದ್ರು. ಆ ಥರ ತುಂಬ ಜನ ಇನ್ಸ್ಪೈರ್ ಆದವರು ನನಗೆ ತುಂಬ ಜನ ಕಾಲ್ ಮಾಡಿ ಹೇಳಿದ್ದಾರೆ, ನಿಮ್ಮಿಂದ ನಾವು ಈ ಥರ ಮಾಡಿದ್ವಿ, ನಮ್ಗೆ ಒಳ್ಳೇದಾಗಿದೆ ಹಾಗೆ ಹೇಗೆ ಅಂತ. ಸೊ ನನಗೆ ಮಾಡಿ ಹೇಳ್ದಿರೋರು ತುಂಬ ಜನ ಇದ್ದಿರ್ಬೋದು, ಆ ಥರ ತುಂಬ ಜನ ಇನ್ಸ್ಪೈರ್ ಆಗಿದ್ದಾರೆ. ಸೊ ಅದನ್ನ ಡೈರೆಕ್ಟಾಗಿ ಎಷ್ಟೋ ಜನ ನನ್ನ ಹತ್ರ ಹೇಳಿದ್ದಾರೆ. ನೀವು ಹೇಳ್ದಿರೋರು ತುಂಬ ಇದ್ದಿರ್ಬೋದು, ಗೊತ್ತಿಲ್ಲ ನನಗೆ. ಮತ್ತು ಕೆಲವರೆಲ್ಲ ಐಡಿಯಾ ಕೇಳಿದರೆ ಏನು ಮಾಡ್ಬೋದು, ಹೇಗೆ ಮಾಡ್ಬೋದು, ಅದಕ್ಕೆ ಆಗೋದು ಇನ್ನಕ್ಕೊಂದು 2-3 ಫೋನ್ ಕಾಲ್ಸ್ ಬರ್ತಿತ್ತು. ಆವಾಗ ನಾವು ಮಾಡ್ಬೇಕಂತಿದ್ದೀವಿ ಅಕ್ಕ, ಏನೇನು ಮಾಡಬೇಕು, ಅದಕ್ಕೆ ಎಷ್ಟು ಖರ್ಚಾಗುತ್ತೆ, ಏನು ತೊಗೋಬೇಕು, ಹೆಂಗೆ ಸ್ಟಾರ್ಟ್ ಮಾಡಬೇಕು, ತುಂಬ ಜನಕ್ಕೆ ನಾನು ಅದನ್ನೆಲ್ಲ ಹೇಳಿದ್ದೇನೆ. ತುಂಬ ಜನ ಮಾಡಿದ್ದಾರೆ ಕೂಡ, ಒಳ್ಳೆಯದಾಗಿದೆ. ಕೆಲವರಿಗೆ ಅಂದರೆ ಅದು ನಾಲೆಡ್ಜ್ ಇರಲ್ಲ, ಅವಾಗ ಏನಾಗುತ್ತೆ, ಕಷ್ಟಪಡೋಕ್ಕಾಗಲ್ಲ, ತುಂಬ ಕೆಲಸ ಇರುತ್ತೆ ಇದರಲ್ಲಿ. ಕೆಲವ್ರಿಗೆ ಮಾಡೋಕ್ಕಾಗಲ್ಲ, ಕೆಲವ್ರಿಗೆ ಬಿಟ್ಬಿಡ್ತಾರೆ, ಕೆಲವ್ರು ಮಾಡ್ತಾರೆ. ಹಾಗೆ ಇದೇ ರೀತಿ ಹಲವಾರು ಜನಕ್ಕೆ ಇನ್ಸ್ಪೈರ್ ಆಗ್ತಾನೆ ಇದೆ. ಅಂಡ್ ಇನ್ನೊಬ್ರು ಹಸಿವನ್ನ ನೀಗಿಸುವುದು ಒಂದು ಪುಣ್ಯದ ಕೆಲಸ. ಸೊ ಆ ಪುಣ್ಯದ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ಸೊ ಅದು ಇದೇ ರೀತಿ ಸಾಗಲಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕಾರ್ಯಕ್ರಮ ಕೂಡ ತುಂಬ ಚೆನ್ನಾಗಿ ಬರಲಿ. ಇದೇ ಥರ ಎಷ್ಟೋ ಜನ ಸಾಧಕರಿದ್ದಾರೆ, ನಂತರ ಎಷ್ಟೋ ಜನ ಮಹಿಳೆಯರಿದ್ದಾರೆ, ಹುಡುಗರಿದ್ದಾರೆ, ಬರೀ ಮಹಿಳೆಯರು ಅಂತಲೇ ಹೇಳಿಲ್ಲ, ಎಷ್ಟೋ ಗಂಡು ಮಕ್ಕಳು ಕೂಡ ತುಂಬ ಕಷ್ಟದ ಪರಿಸ್ಥಿತಿಯನ್ನು ದಾಟಿ ಜೀವನಕ್ಕೆ ಹೋರಾಟ ಮಾಡ್ತಿದ್ದಾರೆ. ಅಂಥವ್ರದ್ದೆಲ್ಲರದು ನೀವು ಪ್ರೋಗ್ರಾಮ್ ಒಳ್ಳೆ ರೀತಿಯಲ್ಲಿ ಮಾಡಿ ಎಲ್ಲರಿಗೂ ಒಂದು ಇನ್ಸ್ಪೈರ್ ಆಗುತ್ತೆ, ಎಲ್ಲರಿಗೂ ಒಂದು ಉತ್ಸಾಹ ಸಿಗುತ್ತೆ ಇನ್ನೂ ಅವರಿಗೆ ವರ್ಕ್ ಮಾಡಲಿಕ್ಕೆ. ನಿಮ್ಮ ಪ್ರೋಗ್ರಾಮ್ ಕೂಡ ತುಂಬ ಚೆನ್ನಾಗಿ ಬರಲಿ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ಮ್ಯಾಮ್. ನಾನು ಸಾಧಾರಣ ಈಗ ನನಗೆ ಡೌಟ್, ನಾನು ಬರೋದು ಈಗ 4-5 ತಿಂಗಳು ಆಯ್ತು ಅಂತ ಇಲ್ಲಿ ಬರೋದು.
ಆನಂತರ ಶುರು ಮಾಡಿದ್ದು ಒಂದು ಸಲ ಟೇಸ್ಟ್ ನೋಡಿ ಅನಂತರ ಇಲ್ಲಿ ನಾವು ಬರಲಿಕ್ಕೆ ಶುರು ಮಾಡಿದ್ದು. ನಾನು ಮತ್ತು ನನ್ನ ಫ್ರೆಂಡ್ ಇದ್ದಾರೆ, ಈಗ ಅವರಿಲ್ಲ, ಇಲ್ಲ ನಾವು ಒಟ್ಟಿಗೆ ಬರ್ತಿದ್ದೆವು. ಒಳ್ಳೆ ರೊಟ್ಟಿ ಐಟಮ್ಸ್ 3 ಟೈಪಿನ ರೊಟ್ಟಿ ಐಟಮ್ಸ್ ಎಲ್ಲ ನಾವು ತಿಂತೇವೆ. ಆಗಲೂ ಬಂದರೆ ಸಹ ಅಲ್ಲಿ ಟೇಸ್ಟ್ ಮಾಡಿ ಅಲ್ಲಿ ತಿಂದುಕೊಂಡು ಹೋಗುವಂಥದ್ದು. ಒಳ್ಳೆ ಮಾಡ್ತಾಯಿದ್ದಾರೆ. ನಮಗೆ ನೋಡುವಾಗ ಒಂದು ಕಡೆಯಿಂದ ಬೇಜಾರಾಗ್ತದೆ, ಖುಷಿ ಆಗ್ತದೆ. ಎಂಥ ಅವರು ಲೇಡಿ ಅವರೆಲ್ಲ ಇವರು ಒಳ್ಳೆ ಮೇಂಟೈನ್ ಮಾಡ್ತಾಯಿದ್ದಾರೆ. ಯಾಕಂದರೆ ಇದನ್ನು ಮಾಡಲಿಕ್ಕೆ ಅವರಿಗೆ ಇಷ್ಟು ಈಸಿ ಇಲ್ಲ, ಕಷ್ಟ ಉಂಟು ತುಂಬ. ಹಾಗೆ ಒಳ್ಳೆಯ ರೀತಿಯ ಫುಡ್ ಸಿಗ್ತಿದೆ, ಟೇಸ್ಟ್ ಸಿಗ್ತಿದೆ. ನಾನು ಇಷ್ಟೇ ಹೇಳೋದು ಎಲ್ಲರಿಗೂ ಸಹ, ಯಾರಿಗಾದರೂ ನಮ್ಮ ಆ ಕಡೆಯಿಂದ ಟೇಸ್ಟ್ ಹಾಸನದವರು ಅವ್ರ ಕಡೆಯಿಂದ ಟೇಸ್ಟ್ ಏನೋ ಬೇಕಾದರೆ ಇಲ್ಲಿ ಬಂದರೆ ಆ ಟೇಸ್ಟನ್ನು ಇಲ್ಲಿ ಸವಿಬೋದು. ಒಳ್ಳೆಯದಾದಂಥ ಮಟನ್ ಸೂಪ್ ಆಗಿರ್ಬೋದು, ಮತ್ತು ಚಾಪ್ಸು, ಇದೆಲ್ಲ ಒಳ್ಳೆಯ ಐಟಮ್ಸ್, ಟೇಸ್ಟಿಯಾಗಿ. ರಾಗಿ ಮುದ್ದೆ ತಿಂದಿದ್ದೇನೆ, ಇಲ್ಲಿ ರಾಗಿ ಮುದ್ದೆ ಸಹ ಸಿಗ್ತದೆ. ಇದು ನಮ್ಮ ಕೋಳಿಯ ಇದು ಗ್ರೇವಿ ಎಲ್ಲ ಹಾಕಿ ಮಾಡ್ತಾರಲ್ಲ, ಕೊಡ್ತಾರಲ್ಲ, ಒಳ್ಳೆ ಟೇಸ್ಟ್ ಇದೆ. ರಾಗಿ ಮುದ್ದೆ, ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಎಲ್ಲ ಅಕ್ಕಿ ಎಲ್ಲ ರೊಟ್ಟಿಗಳು 3-4 ಹೇಳಿದಲ್ಲ, 3 ಟೈಪಿನ ರೊಟ್ಟಿ, ಜೋಳ ರೊಟ್ಟಿ ಎಲ್ಲ ಸೇರಿ ಉತ್ತಮವಾದಂಥ ಬೆಳವಣಿಗೆ, ಒಳ್ಳೆ ರುಚಿಕರಾದ ಟೇಸ್ಟ್. ಮನೆಯ ಫುಡ್ಡು ಹೆಲ್ತಿಗೆ ಒಳ್ಳೆಯದು, ಆರೋಗ್ಯಕ್ಕೆ ಉತ್ತಮ. ಹಾಗಾಗಿ ಇಷ್ಟೇ ಹೇಳೋದು, ಒಳ್ಳೆ ಫುಡ್, ಗುಡ್ ಹೆಲ್ತ್, ಗುಡ್ ಲೈಫ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಶಿಲ್ಪಾ ಅವರ ಲೈಫ್ ಜರ್ನಿ ಹೇಗಿತ್ತು ಅಂತ, ಅವರು ನಡೆದುಕೊಂಡು ಬಂದಂತಹ ದಾರಿ, ಅವರ ಆಯ್ಕೆ ಇತ್ತೀಚಿನ ದಿನಗಳಲ್ಲಿ ಅವರನ್ನು ಈ ಒಂದು ಸ್ಥಾನಕ್ಕೆ ತಲುಪಿಸಿದೆ ಅಂತ ಹೇಳಿದರೆ ತಪ್ಪಾಗಲ್ಲ. ಇದೇ ರೀತಿ ಸಮಾಜದಲ್ಲಿರುವಂಥ ಎಲ್ಲ ಸ್ತ್ರೀಯರು ಧೈರ್ಯದಿಂದ ಎಲ್ಲ ತೊಂದರೆಗಳನ್ನು ಮೆಟ್ಟಿ ನಿಂತರೆ ಅವರ ಪಾಲಿಗೆ ಬಂದಂಥ ಎಲ್ಲ ತೊಂದರೆಗಳು ಶೂನ್ಯ ಆಗುವಂಥ ಸಾಧ್ಯತೆಗಳಿವೆ ಅನ್ನುವಂಥ ಮಾತಿನೊಂದಿಗೆ ಇದಾಗಿತ್ತು ಇವತ್ತಿನ ಸಂಚಿಕೆ. ಇಂತಹದ್ದೇ ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ಅತಿಥಿಯ ಜೊತೆ ನಾನು ಸಿಗ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ, ಇದು ಜನಮನದ ನಾಡಿಮಿಡಿತ.